ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬೆಂಗಳೂರಿನಲ್ಲಿ ಒಬ್ಬ ವೈದ್ಯನನ್ನು ಇಂಟರ್ವ್ಯೂ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಅವರು ಸುಮಾರು ಭಾಷಣಗಳು ಮಾಡ್ತಾರೆ ಮತ್ತು ಸುಮಾರು ಇಂಟರ್ವ್ಯೂಸ್ ಬಂದ್ಬಿಟ್ಟು ನಾನು ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಹೇಳ್ತಾರೆ. ಬನ್ನಿ ಅವರು ಯಾವ ರೀತಿ ಒಂದು ಸೇವೆ ಮಾಡ್ತಾ ಇದ್ದಾರೆ ಅಥವಾ ಯಾವ ರೀತಿ ಒಂದು ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರ ಸರ್, ನಾನು ಟಾರ್ಗೆಟ್ ಟಿವಿಯಿಂದ. ಹಾಂ ಸರ್. ಸರ್, ನೀವು ಸುಮಾರು ಇಂಟರ್ವ್ಯೂಗಳು ಕೊಡ್ತಾ ಇದ್ದೀರಾ, ಸುಮಾರು ಕೆಲಸ ಮಾಡ್ತಾ ಇದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಅದರ ರಿಯಾಲಿಟಿ ಚೆಕ್ ಮಾಡೋಕ್ಕೆ ಬಂದಿದ್ದೀವಿ ಸರ್ ನೀವು ಇವತ್ತು. ಸೊ ನಿಮ್ಮ ಒಂದು ಸಮಯ ಸಿಕ್ಕಿದ್ರೆ ನಿಮ್ಮ ಬಗ್ಗೆ ಏನು ನಾವು ಒಂದು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀವಿ, ನಿಜಾನ ಸುಳ್ಳು ಅನ್ನೋದು ನಾವು ತಿಳ್ಕೊಬೇಕಾಗಿದೆ. ಆಯಿತು ಸರ್, ತಿಳ್ಕೊಬೇಕಾದ್ರೆ ಒಂದು 2 ನಿಮಿಷ ಕೂತ್ಕೊಳ್ಳಿ. ಒಂದು ರಿಪೋರ್ಟ್ ಇದೆ, ಓದ್ಬಿಟ್ಟು ಮತ್ತೆ ಶುರು ಮಾಡೋಣ ಇಂಟರ್ವ್ಯೂನ. ಓಕೆ, ಇವ್ರದ್ದು ಇವಾಗ ಏನಿದೆ, ಇವರು ಒಂದು ರಿಯಾಲಿಟಿ ಚೆಕ್ನ ಮಾಡೋಕ್ಕೆ ಬಂದಿದ್ದೀವಿ. ಇವರು ಸಹಕರಿಸ್ತೀವಿ ಅಂತ ಹೇಳಿದರೆ ಇವ್ರದ್ದು ಏನಿದೆ ನಾವು ಸಂಪೂರ್ಣವಾಗಿ ನಿಮಗೆ ಅಪ್ಡೇಟ್ ಕೊಡ್ತೀವಿ. ಸರ್, ನಿಮ್ಮ ಉದ್ದೇಶ ಏನು ಸರ್? ಈ ಒಂದು ಏನು ನೀವು ವಿಡಿಯೋಸ್ ಮಾಡ್ತಾ ಇದ್ದೀರಾ, ಈ ಅವೇರ್ನೆಸ್ ಮಾಡ್ತಾ ಇದ್ದೀರಾ, ಇದ್ರ ಉದ್ದೇಶ ಏನು ಸರ್? ನನಗೆ ಪ್ರಚಾರಕ್ಕೆ ವಿಚಾರಕ್ಕೆ ಯಾವುದು ವಿಚಾರ ಇರುತ್ತೋ ಅದಕ್ಕೆ ಪ್ರಚಾರ ಸಿಗಬೇಕು, ಮತ್ತು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಆಗಬೇಕು. ಆರೋಗ್ಯ ಇಲಾಖೆ ಅಥವಾ ಇನ್ನು ಬೇರೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡಿಬಾರ್ದು. ಆ ವಿಚಾರವಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಒಬ್ಬ ವೈದ್ಯನಾಗಿ, ಒಬ್ಬ ಡಾಕ್ಟರ್ ಆಗಿ ಸೇವೆ ಮಾಡ್ತಾ ಇದ್ದೀನಿ. ಅದ್ರ ಜೊತೆಲೇನೆ ಇದ್ರ ಬಗ್ಗೆನೂ ನನಗೆ ನೋವಿದೆ, ಈ ಆಕ್ರೋಶ ಇದೆ. ಅದಕ್ಕೋಸ್ಕರ ಈ ಹೋರಾಟನ ಶುರು ಮಾಡಿದ್ದೀನಿ. ಸರ್, ಇವಾಗ ಇದು ವೈದ್ಯಕೀಯ ನಡೀತಾ ಇಲ್ಲ, ವೈದ್ಯಕೀಯ ಮಾಫಿಯಾ, ಮೆಡಿಕಲ್ ಮಾಫಿಯಾ ನಡೀತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ಉತ್ತರ ಏನು? ಖಂಡಿತವಾಗ್ಲೂ ಈ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದಲ್ಲೇ ಮೆಡಿಕಲ್ ಮಾಫಿಯಾ ನಡೀತಾ ಇದೆ. ಹೆಲ್ತ್ ಕೇರ್ ಶುಡ್ ಬಿ ಅ ಸರ್ವಿಸ್, ನಾಟ್ ಅ ಹಿಡನ್ ಬಿಗ್ ಬಿಸ್ನೆಸ್. ಆರೋಗ್ಯ ಕ್ಷೇತ್ರ ಸೇವೆ ಆಗಿ ಪರಿಣಮಿಸಬೇಕು, ಆದರೆ ದಂಧೆ ಆಗಬಾರ್ದು. ದಂಧೆ ಆಗ್ಬಿಟ್ಟಿದೆ. ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ₹1 ಹಿಡಿದು 1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆರೋಗ್ಯ ಸೇವೆ ಸಿಗಬೇಕು. ಬೇರೆ ದೇಶದಲ್ಲಿ ಕ್ಯೂಬಾ, ಕೆನಡಾ, ಜರ್ಮನಿ, ಫಿಲಿಪೀನ್ಸ್ ಅಂತ ದೇಶಗಳಲ್ಲಿ ಒಬ್ಬ ನಾಗರಿಕನಿಗೆ, ಪ್ರತಿಯೊಬ್ಬನಿಗೆ ಆರೋಗ್ಯ ಹಕ್ಕು ಕಾನೂನಿದೆ. ಅದಕ್ಕೆ ಜಾರಿ ಆಗಲಿ ಅಂತ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಇದಕ್ಕೆ ಕಾರಣ ಯಾರು? ಈ ಮಾಫಿಯಾ ನಡೀತಾ ಇದೆ, ಇದಕ್ಕೆ ಕಾರಣ ಯಾರು? ರಾಜಕೀಯ ವ್ಯಕ್ತಿಗಳ ಅಥವಾ ಆರೋಗ್ಯ ಅಧಿಕಾರಿಗಳ ಅಥವಾ ಡಾಕ್ಟರ್ಸ ಅಥವಾ ಯಾರಾದ್ರೂ ಬೇರೆ ಮುಖಂಡರು, ಯಾರಾದ್ರೂ ಒಂದು ಇನ್ಫ್ಲೂಯೆನ್ಸ್ ಪರ್ಸನ್ಸ್ ಯಾರನ್ನ ಇದ್ದಾರಾ? ಇಲ್ಲ, ಇಡೀ ಸಿಸ್ಟಮ್ನೇ ಇದು ಪಾರ್ಟು. ಫಸ್ಟು ಬಂದ್ಬಿಟ್ಟು ಈ ರಾಜಕಾರಣಿಗಳೇ ಅಂಥದ್ದು. ಯಾರದ? ನಮ್ಮ ರಾಜ್ಯದ ಆರೋಗ್ಯ ಮಂತ್ರಿಗಳು, ಇವತ್ತಿನ ಆರೋಗ್ಯ ಮಂತ್ರಿ ಅಲ್ಲ, ಜಮಾನ ಕಾಲದಿರೋ ಬಂದಿರೋ ಅಂತ 40-50 ವರ್ಷದ ಆರೋಗ್ಯ ಮಂತ್ರಿಗಳು, ರಾಷ್ಟ್ರದ ಆರೋಗ್ಯ ಮಂತ್ರಿಗಳು, ಈ ದೇಶದ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ದೇಶದ ಪ್ರಧಾನಿಗಳು ಎಲ್ಲರೂ ಇದಕ್ಕೆ ಕಾರಣೀಭೂತರು. ಯಥಾ ರಾಜ ತಥಾ ಪ್ರಜಾ ಅಂತಾರೆ. ಹಾಗಾಗಿ ನಿಮ್ಗೆ ಗೊತ್ತಿದೆ, ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಅಂದ್ರೆ ನಾವೇ ಬರ್ತೀವಿ. ಯಥಾ ರಾಜ ತಥಾ ಪ್ರಜಾ ಅಂದ್ರೆ ಪ್ರಜೆಗಳೇ. ನಾವೆಲ್ಲರೂ ಏನ್ ಮಾಡ್ಬಿಡ್ತಿದ್ವಿ? ಎಜುಕೇಶನ್ಗೋಸ್ಕರ, ಶಿಕ್ಷಣ ಹಕ್ಕೋಸ್ಕರ, ಆರೋಗ್ಯ ಹಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ. ನಾವು ಬಿಜೆಪಿ, ಕಾಂಗ್ರೆಸ್, JDS, ಬಿಜೆಪಿ ಅವರು ಹಿಂದೂ ಆಟ, ಕಾಂಗ್ರೆಸ್ ಅವರು ಮುಸ್ಲಿಮರಾಟ, JDS ಅವರು ಅಪ್ಪ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಈ ತರದ ಒಂದು ಪಟಾಲಂ ಇರುವಂತದ್ದು ಈ ತರದ್ದು. ಹೀಗಾಗಿ 3 JCB ಪಾರ್ಟಿಗಳಂತೀವಿ. JDS, ಕಾಂಗ್ರೆಸ್, ಬಿಜೆಪಿ ಪಾರ್ಟಿಗಳು ಮುಕ್ತ ಆಗುವವರೆಗೆ ಈ ರಾಜ್ಯದಲ್ಲಿ ಈ ತರ ಅರಾಜಕತೆ ನಡೀತಾನೆ ಇರುತ್ತೆ. ಇದು ದುರಾದೃಷ್ಟ. ಅಲ್ಲ, ಇವು ನೀವು ಏನ್ ಸೇವೆ ಮಾಡ್ತಾ ಇದ್ದೀರಾ? ಇವು ನೀವು ನಾನು ಮೊಬೈಲ್ ಕ್ಲಿನಿಕ್ ನಡೆಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ, ರಿಮೋಟ್ ಏರಿಯಾಸ್ ಹೋಗ್ತಾ ಇದ್ದೀರಾ. ಅದರಿಂದ ನಿಮ್ಗೆ ಪ್ರತಿಕ್ರಿಯೆ ಏನು ಸಿಕ್ಕಿದೆ ಜನರಿಂದ? ಇಲ್ಲ, ಏನಂದ್ರೆ ನನ್ನ ಆತ್ಮತೃಪ್ತಿಗಾಗಿ ನಾನೊಬ್ಬ ಡಾಕ್ಟರ್ ಆಗಿರೋಂಥವ್ನು. ನಮ್ದೇ ಆದಂಥ ಕ್ಲಿನಿಕ್ಸ್ ಇದೆ, ಒಂದು 3 ಕ್ಲಿನಿಕ್ಸ್ ಇದೆ. ಡಾಕ್ಟರ್ ಹೆಬೀಸ್ ಕ್ಲಿನಿಕ್ ಅಂತ ಯಲಹಂಕ ಇದೆ, ಮಲ್ಲೇಶ್ವರಂ ಇದೆ, ಹೆಬ್ಬಾಳ ಇದೆ. ಈ ತರ 3 ಕ್ಲಿನಿಕ್ ಇದೆ. ಜೊತೆಲೇನೆ ನಮ್ಮಲ್ಲಿ ಬೇರೆ ಬೇರೆ ಡಾಕ್ಟರ್ಸ್ನ ಹೈರ್ ಮಾಡ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮತ್ತೆ ನಮ್ದು ಏನಂದ್ರೆ ಉದ್ದೇಶ, ಈಗ ಡಾಕ್ಟರ್ ಆನ್ ವೀಲ್ಸ್ ಅಂತ ನೀವು ಕೇಳಿದ್ರೆ, ಅದನ್ನ ಮೊಬೈಲ್ ಕ್ಲಿನಿಕ್ ಡಾಕ್ಟರ್ ಆನ್ ವೀಲ್ಸ್ ಅಂತ ಕರೀತಾರೆ. ಒಂದು ದಿನ ಹೊಸೂರು ರೋಡಲ್ಲಿ ಹೋಗುವಾಗ ಒಂದು ಆಕ್ಸಿಡೆಂಟ್ ಆಗಿತ್ತು. ಆವತ್ತು ನನ್ನ ಕಾರಲ್ಲಿರೋ ಫಸ್ಟ್ ಏಡ್ ಬಾಕ್ಸ್ ಅನ್ನ ಅಲ್ಲಿ ಹೋಗೋ ವ್ಯಕ್ತಿಗೆ ನಾನು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಮಾಡಿ ಅವ್ರನ್ನ ಅಲ್ಲಿ ನಿಯರ್ ಬೈ ಇರೋ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ, ನಾನು ಕಾರ್ಪೊರೇಟ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಹಾಸ್ಪಿಟಲ್ಗೆ ಹೋದೆ. ಒಂದು ದಿನ ಅವರ ತಾಯಿ ಅದಾದ್ಮೇಲೆ ಆ ಮಗುನ ಪ್ರಾಣ ಉಳಿಸಿದಾರೆ ನನ್ನ ಮಗುಂದ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ಅವರು ಫೋನ್ ಮಾಡಿ ನಮ್ಮ ಹಾಸ್ಪಿಟಲ್ಗೆ ಬಂದು ಒಂದು ದಿನ ಮಧ್ಯಾಹ್ನ ಹೇಳಿದ್ರು, ನಮ್ಮ ಮಗನ ಪ್ರಾಣ ಉಳಿಸಿದ್ದಾರೆ ಸರ್, ನಿಮ್ಗೆ ತುಂಬಾ ಕೃತಜ್ಞತೆ, ನಾವು ತುಂಬಾ ನಿಮ್ಗೆ ಆಭಾರಿ ಆಗಿದ್ದೀವಿ, ಅದಕ್ಕೆ ತಮ್ಮನ್ನ ಭೇಟಿ ಆಗ್ಬೇಕು ಅಂತ ಹೇಳ್ತಾರೆ. ನಾನು ಹೇಳಿದೆ, ಎಲ್ಲರೂ ಹಾಗೆ ಹೋಗ ಜನರು ಎಲ್ಲರೂ ಯಾರಿಗಾದ್ರೂ ಏನಾದರೂ ಆದಾಗ, ತೊಂದರೆ ಆದಾಗ ಫಸ್ಟ್ ಏಡ್ ಮಾಡೋವಂಥದ್ದು, ಅವ್ರಿಗೆ ಹೆಲ್ಪ್ ಮಾಡೋವಂಥದ್ದು ಸರ್ವೇ ಸಾಮಾನ್ಯ. ಬಟ್ ನಾನು ಅದನ್ನೇ ಮಾಡಿದ್ದೆ. ಅದಕ್ಕಾಗಿ ಅವ್ರ ತಾಯಿ, ನಮ್ಗಿರೋ ಒಬ್ಬನೇ ಮಗ ಇದೆ, ನಮ್ಮ ಮಗನ ಪ್ರಾಣ ಉಳಿಸಿದ್ದಾರೆ ಸರ್, ನಾವು ನಿಮ್ಮನ್ನ ಭೇಟಿ ಆಗ್ಬೇಕಂದಾಗ ಭೇಟಿಯಾಗಿ ಅವ್ರ ಜೊತೆ ಊಟ ಮಾಡ್ತಾ ಇದ್ವಿ. ಊಟ ಆದ್ಮೇಲೆ ನಮ್ಮ ತಾಯಿ ವಯಸ್ಸಿನವರು ನನ್ನ ಕಾಲು ನಮಸ್ಕಾರ ಮಾಡ್ಬಿಟ್ಟು
ಅವ್ರು ಹೇಳ್ತಾರೆ ಇಲ್ಲ ನಮ್ಮ ಪ್ರಾಣ ಉಳಿಸಿದ್ದಾರೆ ಸರ್, ನಿಮಗೆ ನಾನು ಕೃತಜ್ಞನಾಗಿನ ಅಂತ. ನನಗೆ ತುಂಬ ನೋವಾಗುತ್ತೆ ಅವಾಗ. ಅವ್ರಿಗೆ ಎಷ್ಟು ಎಮೋಷ್ನಲ್ ಆಗ್ಬಿಡ್ತಾರೋ ಅವಾಗ ನನಗೆ ಗೊತ್ತದು. ಅದಕ್ಕೆ ನಾನೇನು ನೋಡ್ತೀನಿ, ಈ ಕಾರಲ್ಲಿ ಫಸ್ಟ್ ಏಡ್ ಬಾಕ್ಸ್ಗಿಂತ ಇನ್ನಷ್ಟು BP ಅಪಟಸ್ಸು, ಗ್ಲುಕೋಮೀಟ್ರು, ಥರ್ಮಾಮೀಟ್ರು, ECG ಮಷೀನು, ಆಕ್ಸಿಜನ್ ಕಾನ್ಸಂಟ್ರೇಷನ್ ಮಷೀನು ಕೋವಿಡಲ್ಲಿ ಇಟ್ಕೊಂಡು ಗೌರ್ಮೆಂಟ್ ಸ್ಕೂಲ್ಸನ್ನು ನಾವು ಒಂದಿಷ್ಟು ಸ್ಕೂಲ್ಸ್ನ ಅಡಾಪ್ಟ್ ಮಾಡ್ಕೊಂಡಿವಿ. ಗೌರ್ಮೆಂಟ್ ಸ್ಕೂಲ್ಸು, ಓಲ್ಡ್ ಏಜ್ ಹೋಮ್ಸು, ಕನ್ಸ್ಟ್ರಕ್ಷನ್ ವರ್ಕರ್ಸು, ಸ್ಲಮ್ಸ್ಗಳನ್ನು, ವಿಲೇಜಸ್ನ ಅಡಾಪ್ಟ್ ಮಾಡ್ಕೊಂಡು ಫ್ರೀ ಪ್ರೈಮರಿ ಹೆಲ್ತ್ ಕೇರ್ನ ಕೊಡ್ತಾ ಇದ್ದೀವಿ. ಡಾಕ್ಟರ್ ಕನ್ಸಲ್ಟೇಷನ್ನು, ಬೇಸಿಕ್ ಮೆಡಿಸಿನ್ಸು, ಫಾಲೋ ಅಪ್ಪು, ಮತ್ತು ಬೇಕಾದಾಗ ಅವಶ್ಯಕತೆ ಇರೋರಿಗೆ 10 ರಿಂದ 15 ಸರ್ಜರಿನ ಫ್ರೀ ಆಫ್ ಕಾಸ್ಟು ಪ್ರತಿ ವರ್ಷ ಮಾಡಿಸ್ತಾ ಇದ್ದೀವಿ. ನಮ್ಮ ದುಡ್ಡಲ್ಲೇ ಮಾಡಿಸ್ತಾರಂಥದ್ದು. ಆಮೇಲೆ ಬಹಳಷ್ಟು ಈ ಸಪ್ತಗಿರಿ ಹಾಸ್ಪಿಟ್ಲು, ಕಿದ್ವಾಯಿ, KC ಜನರಲ್ಲು, ಮಣಿಪಾಲು, ಬೇರೆ ಬೇರೆ ಹಾಸ್ಪಿಟಲ್ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಟೈಅಪ್ ಆಗಿದ್ದಾರೆ. ಅವ್ರ ಮುಖಾಂತರ ಇದನ್ನು ಮಾಡೋಕ್ಕೆ ಸಾಧ್ಯ ಆಗದೆ ಮಾಡ್ತಾ ಇದ್ದೀವಿ. ಇದುವರೆಗೆ 1,20,000 ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. 960 ಮೆಡಿಕಲ್ ಕ್ಯಾಂಪ್ಸಲ್ಲಿ ಮಾಡಿದ್ದೀವಿ. ಮತ್ತು 1,20,000 ಮತ್ತು ನಾವು ಇದಕ್ಕೆ ಅರೌಂಡ್ 1,70,00,000 ನಮ್ಮದೇ ಖರ್ಚಾಗಿದೆ. ಸೆಲ್ಫ್ ಫಂಡೆಡ್, ನಾವೆಲ್ಲ ವಾಲಂಟ್ರಿ ಆಗಿ ಜನ ಡಾಕ್ಟರ್ಸ್ ಬಂದಿರೋಂಥದ್ದು. 350 ಮೆಡಿಕಲ್ ವಾಲಂಟಿಯರ್ ಡಾಕ್ಟರ್ಸ್ ಇದ್ದಾರೆ. ನಮ್ದು ಇಂಟಿಗ್ರೇಟೆಡ್ ಮೆಡಿಕೇರ್ ಅಸೋಸಿಯೇಷನ್, ನನ್ನ ಸಂಘದ ರಾಜ್ಯಾಧ್ಯಕ್ಷ. ಹೀಗಾಗಿ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಸಂಘದಿಂದ ಸಾಕಷ್ಟು ಡಾಕ್ಟರ್ಸು, MBBS ಡಾಕ್ಟರ್ಸು, BMS ಡಾಕ್ಟರ್ಸು, BHMS ಡಾಕ್ಟರ್ಸು, ಈವನ್ ಸರ್ಕಾರಿ ಡಾಕ್ಟರು ನಮ್ಮ ಸಂಘದ ಸದಸ್ಯತ್ವ, ವಾಲಂಟಿಯರ್ ಸದಸ್ಯತ್ವ ತಗೊಂಡು ನಮ್ಮ ಜಾಯ್ನ್ ಆಗಿದ್ದಾರೆ. ನಾನು 1,20,000 ಜನಕ್ಕೆ ಟ್ರೀಟ್ ಮಾಡೋಂಥ ಒಬ್ಬನೇ ಸುನೀಲ್ ಕುಮಾರ್ ಹೆಬ್ಬಿ ಅಲ್ಲ. ಸುನೀಲ್ ಕುಮಾರ್ ಹೆಬ್ಬಿಗೆ ಬಹಳಷ್ಟು ಜನ ವಾಲಂಟ್ರಿಯಾಗಿ ಬಂದು ಕೈ ಜೋಡಿಸಿ ತನು ಮನ ಧನ ಅರ್ಪಿಸಿರೋದಕ್ಕೆ 1,20,000 ಜನಕ್ಕೆ ಟ್ರೀಟ್ಮೆಂಟ್ ಮಾಡಕ್ಕೆ ಸಾಧ್ಯ ಆಗಿರೋಂಥದ್ದು. 900 ಕ್ಯಾಂಪನ್ನ ಟ್ರೀಟ್ ಮಾಡಿದ್ವಿ. ಇದುವರೆಗೆ ನಮ್ದು ಗುರಿ ಇರೋಂಥದ್ದು ಟ್ರೀಟಿಂಗ್ ಅ ಮಿಲಿಯನ್ ಪೇಷಂಟ್ ಬಿಫೋರ್ ಐ ಡೈ. ನಾನು ಸಾಯೋದಕ್ಕಿಂತ ಮುಂಚೆ 10 ಲಕ್ಷ ಜನಕ್ಕೆ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡಬೇಕು. ಮತ್ತು ಈ ದೇಶದಲ್ಲಿ ಆರೋಗ್ಯ ಹಕ್ಕು ಕಾನೂನು ಜಾರಿ ಆಗಬೇಕು. ಹೆಲ್ತ್ ಕೇರ್ ಶುಡ್ ಬಿ ಎ ಸರ್ವಿಸ್. ಹೆಲ್ತ್ ಕೇರ್ ಇಸ್ ಎ ಹ್ಯೂಮನ್ ರೈಟ್, ಹ್ಯೂಮನ್ ಫಂಡಮೆಂಟಲ್ ರೈಟ್, ಮಾನವೀಯ ಮೂಲಭೂತ ಹಕ್ಕು. ಮಾನವನ ನಿಮ್ಗೆ ಗೊತ್ತಿದೆ, ಶಿಕ್ಷಣ ಹಕ್ಕು ಇದೆ, ಮಾಹಿತಿ ಹಕ್ಕಿದೆ, ಆರೋಗ್ಯ ಹಕ್ಕು ಅನ್ನೋದಿಲ್ಲ. ಆರೋಗ್ಯ ಮಾನವನ ಮೂಲಭೂತ ಹಕ್ಕು. ನಿಮ್ಗೆಲ್ರಿಗೂ ಗೊತ್ತಿದೆ, ಶಿಕ್ಷಣ ಭಾಗ್ಯ, ಆರೋಗ್ಯ ಭಾಗ್ಯ ಎರಡೇ ಬೇಕಾಗಿರೋದು. ಈ ಬಿಟ್ಟಿ ಭಾಗ್ಯಗಳು ಬೇಕಾಗಿಲ್ಲ. ಕುಕ್ಕರ್ ಭಾಗ್ಯ, ಲಿಕ್ಕರ್ ಭಾಗ್ಯ, ನಿಕ್ಕರ್ ಭಾಗ್ಯಗಳಲ್ಲಿ ಬೇಕಾಗಿಲ್ಲ. ನಮ್ಮ ಜನರನ್ನ ಇವೆರಡು ಕುಕ್ಕರ್ ಭಾಗ್ಯ, ಈ ಲಿಕ್ಕರ್ ಭಾಗ್ಯ ಕೊಟ್ಟರು ಜನರ ನಿಕ್ಕರ್ ಮೇಲೆ ನಿಲ್ಲಿಸ್ಬಿಟ್ಟಿದ್ದಾರೆ. ಇದೇ ಸರ್ಕಾರ ಅಂತಲ್ಲ, ಈ ರಾಜ್ಯದಲ್ಲಿರುವಂಥದ್ದು ಕಾಂಗ್ರೆಸ್ ಸರ್ಕಾರ, ದೇಶದಲ್ಲಿರುವಂಥದ್ದು BJP ಸರ್ಕಾರ. ಹೀಗಾಗಿ ಯಾವ ಸರ್ಕಾರಗಳು ಬಂದರೂ ಜನರಿಗೆ ಆಶಾಕಿರಣರಾಗಿ ಆಗ್ತಾ ಇಲ್ಲ. ಪ್ರತಿ ವರ್ಷ 24 ಲಕ್ಷ ಜನ ಗುಣಮುಖವಾಗುವ ಕಾಯಿಲೆಗಳಿಂದ ಸತ್ತೋಗ್ತಾ ಇದ್ದಾರೆ. ಈ ಸಾವಿಗೆ ಕಾರಣ ಇದು ಸಾವು ಅಲ್ಲ, ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ. ನಾನು ಹೇಳ್ತಿರೋಂಥದ್ದು ಯಾಕಂದ್ರೆ ಇಲ್ಲಿ ಸಾಯ್ತಿರೋದು ಯಾರು ಹೇಳಿ? ಯಾರು BJP MLA MP ಅಥವಾ ಕಾಂಗ್ರೆಸ್ MLA MP ಮಕ್ಕಳು, ಅವ್ರ ಹೆಂಡತಿ ಮಕ್ಕಳು ಸಾಯ್ತಾ ಇದಾರೆ ಸರ್? ಯಾರು MLA ಮಿನಿಸ್ಟರ್ ಅವ್ನ ಹೆಂಡತಿನ ಗೌರ್ಮೆಂಟ್ ಹಾಸ್ಪಿಟಲ್ ಡೆಲಿವರಿ ಮಾಡಿಸಿದಾನ? ಮಾಡಿಸಿಲ್ಲ. ಯಾಕಂದ್ರೆ ಅವರಿಗೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅವ್ರಿಗೆ ಇನ್ಶೂರೆನ್ಸ್ ಇದೆ. ಅವ್ರಿಗೆ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ತೆರಿಗೆ ದುಡ್ಡನ್ನ ದಂಧೆ ಮಾಡಿ, ನಿಮ್ಗೆ ಎಲ್ರಿಗೂ ಗೊತ್ತಿರೋ ರಾಜಕಾರಣ ಅಂದ್ರೆ ಗಲ್ಲಿ ರೌಡಿ, ಆಮೇಲೆ ತಾಲೂಕು ರೌಡಿ, ಆಮೇಲೆ ಜಿಲ್ಲಾ ರೌಡಿ, ಆಮೇಲೆ ವಿಧಾನಸೌಧದಲ್ಲಿ MLA, ಆಮೇಲೆ ಮಂತ್ರಿ, ಆಮೇಲೆ ಕಂತ್ರಿ, ಈ ತರ ಆಗುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ವಿಧಾನಸೌಧದಲ್ಲಿ ಇರುವಂಥ ಕದೀಮರು, ಕಳ್ಳರು ಪರಪ್ನಗರ ಜೈಲಲ್ಲಿ ಇರಬೇಕಾಗಿತ್ತು. ಪರಪ್ನಗರ ಜೈಲಲ್ಲಿರುವಂಥ ಜನ ಹೊರಗಡೆ ಇರಬೇಕಾಗಿತ್ತು. ಬಹಳಷ್ಟು ಜನ ಅಮಾಯಕರಿದ್ದಾರೆ, ಆಮೇಲೆ ಬಹಳಷ್ಟು ಜನ ಕ್ರಿಮಿನಲ್ಸ್ ಇದ್ದಾರೆ. ಹ್ಯಾಬಿಚುವಲ್ ಕ್ರಿಮಿನಲ್ಸ್ ಜೈಲಲ್ಲೇ ಇರಬೇಕು, ಅದು ನಿಜ. ಆದರೆ ಅಮಾಯಕರು, ಅಸಹಾಯಕರೆಲ್ಲ ಜೈಲಲ್ಲಿ ಕೊಳಿತಾ ಇದ್ದಾರೆ. ಇದನ್ನ ನನಗೆ ನೋಡಿ ಸಹಿಸಕ್ಕಾಗಲ್ಲ. ಸತ್ಯನ ಸತ್ಯ, ಸುಳ್ಳನ ಸುಳ್ಳು ಹೇಳುವಂಥದ್ದು, ಅದಕ್ಕೆ ಧೈರ್ಯನೂ ಬೇಕು, ಮತ್ತೆ ಛಾತಿನೂ ಬೇಕು. ನಾವು ಸ್ವಚ್ಛವಾಗಿರಬೇಕು. ಸ್ವಚ್ಛವಾಗಿದ್ದಾಗ ಮಾತ್ರ ಧ್ವನಿ ಮತ್ತು ಪ್ರಶ್ನೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ ನೀವು. ಈ ದೇಶದ ವ್ಯವಸ್ಥೆ ಹೆಂಗೆ ಸುಧಾರಣೆ ಆಗಬೇಕು, ಮತ್ತು ರಾಜಕೀಯ ವ್ಯಕ್ತಿಗಳು ಯಾವ ಥರ ಕೆಲಸ ಮಾಡಬೇಕು ಅಂತ. ನನ್ನ ಒಂದು ಪ್ರಶ್ನೆ ಏನು ಗೊತ್ತಾ ಸರ್, ಇವಾಗ BMS ಓದಿರೋರು ಇದ್ದಾರೆ, BHMS ಓದಿರೋರು ಇದ್ದಾರೆ, MBBS ಓದಿರೋರು ಇದ್ದಾರೆ. ಅದಕ್ಕೆ ಒಂದು ಪ್ರಾಮುಖ್ಯತೆ ಇರುತ್ತೆ. ಅವ್ರು ಯಾವ್ಯಾವ ಥರ ವೈದ್ಯಕೀಯ ಚಿಕಿತ್ಸೆ ಕೊಡಬೇಕು, ಯಾವ್ಯಾವ ಥರ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅಂತ. ಇವಾಗ ಈ ನಕಲಿ ಡಾಕ್ಟರ್ಗಳು ಉಟ್ಕೊಂಡಿದ್ದಾರೆ. ನಾವು ಬೆಂಗಳೂರೇ ತಗೊಳ್ಳೋಣ. ಇದಕ್ಕೆ ನಿಮ್ಮ ಒಂದು ಸಂಘಟನೆ ಹೇಳಿದ್ರಿ ನೀವು, ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಅಂತ. ಅದರಿಂದ ನೀವೇನೊಂದು ಆಕ್ಷನ್ ತಗೊಂಡಿದ್ದೀರಾ, ಮತ್ತೆ ಅದಕ್ಕೆ ಮುಂದಕ್ಕೆ ನಿಮ್ಗೆ ಏನಾದ್ರು ಒಂದು ಪ್ಲಾನ್ಸ್ ಇದೆಯಾ ಅದನ್ನ ತಡೆ ಹಾಕಕ್ಕೆ? ಆಮೇಲೆ ಅದರಿಂದ ಏನೇನು ಸಮಸ್ಯೆ ಆಗುತ್ತೆ ಜನರಿಗೆ ಡೈರೆಕ್ಟ್ ಆಗಿ? ಯಾಕಂದ್ರೆ ಒಬ್ಬ ನಕಲಿ ವೈದ್ಯ ಒಂದು ಏರಿಯಾದಲ್ಲಿ ಉಟ್ಕೊಂಡ ಅಂದ್ರೆ ಅದು ಜನರಿಗೆ ನೇರವಾಗಿ ಆಗುವಂತ ಸಮಸ್ಯೆ. ಕರೆಕ್ಟ್. ಅವನು ಯಾಕಂದ್ರೆ ಅವ್ನು ಓದ್ಕೊಂಡಿರಲ್ಲ, ಅವ್ನು ಜಸ್ಟ್ ಒಂದು ಪ್ರಾಕ್ಟೀಸ್ ಮಾಡಿರ್ತಾನೆ, ಇಲ್ಲ ಯಾವ್ದಾದ್ರು ಒಂದು ಕ್ಲಿನಿಕಲ್ ವರ್ಕ್ ಮಾಡಿರ್ತಾನೆ, ಅವ್ನಿಗೆ ಅಷ್ಟೊಂದು ನಾಲೆಜ್ ಇರಲ್ಲ, ಅವನು ಒಂದು ಟ್ರೀಟ್ಮೆಂಟ್ ಕೊಡ್ತಾನೆ. ಅದು ಎಷ್ಟು ಅಪಾಯಕಾರಿ ಸರ್ ಸಾರ್ವಜನಿಕರಿಗೆ? ಇಲ್ಲ, ನಿಜವಾಗ್ಲೂ ಇದ್ರ ಬಗ್ಗೆ ನಾನು ಸಾಕಷ್ಟು ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷನಾಗಿ ರಾಜ್ಯಾದ್ಯಂತ ಒಂದು 76 ಕ್ಲಿನಿಕ್ಗಳನ್ನ ಕ್ಲೋಸ್ ಮಾಡಿಸಿದ್ದೀನಿ.
ಒಂದರಲ್ಲಿ ಒಬ್ಬ ನಕಲಿ ಡಾಕ್ಟರ್ ಇದ್ದ, ಆಂಧ್ರದವನು. 20 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಆ ವ್ಯಕ್ತಿನ ನಾನು ಕೇಸ್ ಹಾಕಿ ಕಾನೂನು ಪ್ರಕಾರ ಕ್ರಮ ಕೈಗೊಂಡಿದ್ದೀವಿ. ಕೇಸನ್ನು ನಾವೇ ಹಾಕ್ಸಿರೋಂಥದ್ದು. ಯಾರು ಈ DHO, THO ಮತ್ತು DAOಗೆ ಕಂಪ್ಲೇಂಟ್ ಮಾಡಿ FIR ಮಾಡಿಸಿದ್ವಿ. ಈ ಥರದನ್ನ ಸಾಕಷ್ಟು FIR ಆಗಬೇಕು. ಬರೀ ಒಂದು 2-3 FIR ಆಗಿದ್ದಾವೆ. ಮತ್ತು ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿ DHO, ನಮ್ಮ THO ತಾಲೂಕಾ ಹೆಲ್ತ್ ಆಫೀಸರು, ನಮ್ಮ ಡಿಸ್ಟಿಕ್ ಆಯುಷ್ ಆಫೀಸರ್, ಇವರೆಲ್ಲರೂ ಕಾರಣ. ಇವರು ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ ಅಂತ ಮೆರಿತಾರಂತ ದೃಷ್ಟ ಭ್ರಷ್ಟ ಅಧಿಕಾರಿಗಳು. ಆಲ್ಮೋಸ್ಟ್ 90% ಅದರಲ್ಲೇ ಇರುವಂಥದ್ದು. ಹಾಗಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರ ವೇ ಆಫ್ ಬಿಹೇವಿಯರ್ ಎಲ್ಲ ಗೊತ್ತಾಗ್ಬಿಡುತ್ತೆ. ನಿಮಗೂ ಗೊತ್ತಿದ್ರೆ ಮೀಡಿಯಾದವರು ಯಾರಾದರೂ ಒಬ್ಬ ಅಧಿಕಾರಿನ ಪ್ರಶ್ನೆ ಮಾಡಿದಾಗ ಅವರು ಮಾತಾಡೋ ರೀತಿ, ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಆಕ್ಷನ್ ಮಾಡೋ ರೀತಿಗಳನ್ನ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಟಾರ್ಗೆಟ್ ಟಿವಿ ಇದ್ರ ವಿಚಾರವಾಗಿ ನಕಲಿ ಡಾಕ್ಟರ್ ಬಗ್ಗೆ ಸಾಕಷ್ಟು ಧ್ವನಿ ಎತ್ತಿದೆ. ಮತ್ತೆ ನಾನು ನಿಮ್ಮ ಚಾನೆಲ್ಸ್ ಬಗ್ಗೆ ನಾನು ನೋಡ್ತಾ ಬಂದಿದ್ದೀನಿ. ವಾಸ್ತವದಲ್ಲಿ ಟಾರ್ಗೆಟ್ ಟಿವಿ ಟಾರ್ಗೆಟ್ ಮಾಡ್ತಾ ಇದೆ ಯಾರನ್ನ? ನಕಲಿ ಡಾಕ್ಟರ್ನ ಟಾರ್ಗೆಟ್ ಮಾಡ್ತಾ ಇದೆ. ಟಾರ್ಗೆಟ್ ಮಾಡಿ ನಿಮ್ಮ ಕೆಲಸನ ನೀವು ಮಾಡ್ತಾ ಇದ್ರಿ. ಈಗ ಟಾರ್ಗೆಟ್ ಟಿವಿಯ ಸುನಿಲ್ ಅವರು ರಾಜ್ಯಾದ್ಯಂತ ನಕಲಿ ಡಾಕ್ಟರ್ ಮುಕ್ತ ಅಭಿಯಾನ ಮಾಡ್ತಾ ಇದ್ರ. ನಂಗೆ ತುಂಬಾ ಖುಷಿ ಆಯಿತು. ನಾವು ನಮ್ಮ ಸಂಘ ಇಂಟಿಗ್ರೇಟೆಡ್ ಮೆಡಿಕೇರ್ ಅಸೋಸಿಯೇಷನ್ ಸಂಘ ಇಡೀ ರಾಜ್ಯಾದ್ಯಂತ ಇರುವಂತ ನಕಲಿ ಡಾಕ್ಟರ್ಸ್ ಅನ್ನ ಕ್ಲಿನಿಕ್ ನ ಕ್ಲೋಸ್ ಮಾಡೋದಕ್ಕೆ ನೀವು ಸಾಥ್ ಕೊಟ್ಟಿದ್ದೀರಾ. ನಾವು ಖಂಡಿತವಾಗ್ಲೂ ಇಡೀ ರಾಜ್ಯದಲ್ಲಿ ಈ ರಾಜ್ಯದ ಆರೋಗ್ಯ ಮಂತ್ರಿಗಳು UT ಖಾದರ್ ಅವರು 2 ಬಾರಿ ಆರೋಗ್ಯ ಸಚಿವರು, 5 ಬಾರಿ ML ಆಗಿರುವಂತ ವ್ಯಕ್ತಿಗಳು, ಪ್ರಾಮಾಣಿಕ, ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣ ಮಾಡೋ ವ್ಯಕ್ತಿಗಳಲ್ಲಿ ನಾನು ಕಂಡಿರುವಂತದ್ದು ನಮ್ಮ ಆರೋಗ್ಯ ಸಚಿವ UT ಖಾದರ್ ಅವ್ರನ್ನ. ಅದಕ್ಕೆ ಮುಂಚೆ ದಿನೇಶ್ ಗುಂಡೂರಾವ್ ಇದ್ರು, ಅವರು ಪ್ರಾಮಾಣಿಕರಿದ್ರು. ಎಜುಕೇಟೆಡ್ ಆಗಿರೋಂಥವ್ರು, ಪ್ರಾಮಾಣಿಕರಾಗಿರೋಂಥದ್ದು, ಸಮಾಜದಲ್ಲಿ ತಮ್ಮದೇ ಅಂತ ಚಾಪ್ ಮುಡಿಸಿದವರು ಅಂದ್ರೆ ದಿನೇಶ್ ಗುಂಡೂರಾವ್ ಅವರು ಮತ್ತೆ UT ಖಾದರ್ ಅವರು. ಅವರ ಗಮನಕ್ಕೂ ಬರಬೇಕು ಮತ್ತೆ ಅವರ ಗಮನಕ್ಕೆ ತಂದು ಈ ವಿಡಿಯೋನ ನೋಡ್ಬೇಕು. ನಾವೇನ್ ಹೇಳ್ತಾ ಇದೀವಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಇಡೀ ರಾಜ್ಯಾದ್ಯಂತ ಕನಿಷ್ಠ 4,000ದಿಂದ 5,000 ಜನ ನಕಲಿ ಡಾಕ್ಟರ್ಸ್ ಇದ್ದಾರೆ. ರಾಮನಗರದಲ್ಲಿ ಇದೇ ನಕಲಿ ಡಾಕ್ಟರ್ ಒಬ್ಬ ಮಗುನ ಇಂಜೆಕ್ಷನ್ ಕೊಟ್ಟು ಸಾಯಿಸಿಬಿಟ್ಟ. ಈ ತರದ್ದು ಸಾಕಷ್ಟು ಘಟನೆಗಳಾಗಿದೆ. ಕೆಲವು ರಿಪೋರ್ಟ್ ಆಗ್ತವೆ. ಇವತ್ತಿಗೆ ಹೇಗಾಗಿದೆ, ಸುದ್ದಿ ಆದ್ರೆ ಮಾತ್ರ ಆಕ್ಷನ್ ಮಾಡೋದು, ಸುದ್ದಿ ಆಗದಿದ್ರೆ ಸದ್ದಾಗದಿದ್ರೆ ಅದ್ಮೇಲೆ ಆಕ್ಷನ್ ಆಗ್ತಾ ಇಲ್ಲ. ಹಾಗಾಗಿ ರಾಜ್ಯದಲ್ಲಿರುವಂತ ಎಲ್ಲಾ THOಗಳು DHOಗಳು ಅಕಸ್ಮಾತ್ ಎಲ್ಲಾದ್ರೂ ನಕಲಿ ಡಾಕ್ಟರ್ ಕಂಡ್ರೆ ಆ THO DHO ಅಥವಾ DO ಡಿಸ್ಟಿಕ್ ಆಯುಷ್ ಆಫೀಸರ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲ ಡಿಸ್ಮಿಸೇ ಮಾಡ್ಬಿಡ್ಬೇಕು ಅವ್ರನ್ನ. ಹೇಗೆ ಈಗ ಯಾವ್ದೋ ಒಂದು ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಕಳ್ತನ ಆದಾಗ ಆ ಪೊಲೀಸ್ ಅಧಿಕಾರಿ ಮೇಲೆ ಹೇಗೆ ಶಿಸ್ತು ಕ್ರಮ ಕೈಗೊಳ್ಳುತ್ತೋ, ಯಾವ್ದೋ ಒಬ್ಬ ಇನ್ಸ್ಪೆಕ್ಟರ್ ಇರ್ತಾನೆ, ಅಲ್ಲಿ ಕಳ್ತನ, ದರೋಡೆ, ಕೊಲೆ ಆದಾಗ ಅವ್ರ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ACP DCP ಕಮಿಷನರ್ ಆಫ್ ಪೊಲೀಸ್ ಆಕ್ಷನ್ ಮಾಡ್ತಾರೆ. ಅದೇ ತರ ನಮ್ಮ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಅವರು ಈ ತರ ಕಡೆ ಗಮನ ಕೊಡಬೇಕು. ಕಮಿಷನರ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ಡಿಪಾರ್ಟ್ಮೆಂಟ್ ಕಮಿಷನರ್ ಅವರು ಗಮನ ಕೊಡಬೇಕು. ಈ ಗಮನ ಕೊಟ್ಟಾಗ ಎಲ್ಲರೂ ಎಮಿನೆಂಟ್ ಆಫೀಸರ್ಸ್ ಇದ್ದಾರೆ, ಅವರಿಗೆ ಇದು ಗೊತ್ತಾಗಬೇಕು ವಿಚಾರನ. ಮತ್ತೆ ಇದರಲ್ಲಿ ಕಳ್ಳರು ಖದೀಬರು ಅಂದ್ರೆ ಕೆಲವರು ಇದ್ದಾರೆ, ಕೆಲವು ಭ್ರಷ್ಟ ಅಧಿಕಾರಿಗಳು, ಕೆಲವು ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ಕುಮ್ಮಕ್ಕಿನಿಂದ ಅವರು ರೋಲ್ ಕಾಲ್ ಮಾಡ್ತಾರೆ. ಯಾರಿಂದ? ನಕಲಿ ಡಾಕ್ಟರ್ಸ್ ಇಂದ ಪ್ರತಿ ತಿಂಗಳು ಕೊಡು, ವೀಕ್ಲಿ ಕೊಡು, ಮಾಮೂಲಿ ಕೊಡು. ಈ ತರ ರೋಡಲ್ಲಿ ನಿಮ್ಗೆ ಗೊತ್ತಿದೆ, ಫುಟ್ಪಾತ್ ಅಲ್ಲಿ 100 ರೂಪಾಯಿಗೋ 50 ರೂಪಾಯಿಗೋ ಪೊಲೀಸರು ದುಡ್ಡನ್ನ ಕೇಳಿ, ಇಲ್ಲ ಏನು ಕೊಡಕ್ ಆಗದಿದ್ರೆ ಒಂದು ಎಗ್ ರೈಸ್ ಆದ್ರೂ ಕೊಡು ಅಂದ್ಬಿಟ್ಟು ಎಗ್ ರೈಸ್ ತಿಂದ್ಕೊಂಡು ಪ್ಯಾಕಿಂಗ್ ಮಾಡ್ಕೊಂತ ಹೋಗಿರೋಂಥ ವಿಚಾರಗಳನ್ನ ನೋಡಿದೀವಿ. ಸಾಕಷ್ಟು ವಿಡಿಯೋಗಳನ್ನ ನಾವು ನೋಡಿದೀವಿ. ಈ ತರದ್ದು ವಿಚಾರ ಇರುವಾಗ ಈ ತರದ ನಕಲಿ ಡಾಕ್ಟರ್ ಜೊತೆ ಆಡಿದಾಗ ಇದು ಜೀವದ ಜೊತೆ ಆಟ ಆಡ್ತಾ ಇದ್ದಾರೆ. ಅದಕ್ಕೆ ಟಾರ್ಗೆಟ್ ಟಿವಿ ಟಾರ್ಗೆಟ್ ಮಾಡ್ತಾ ಇದೆ ನಕಲಿ ಡಾಕ್ಟರ್ಸ್ ಅನ್ನ. ಮತ್ತೆ ಸಾಕಷ್ಟು ಸ್ಟಿಂಗ್ ಆಪರೇಷನ್ ನ ಕಾರ್ಯಾಚರಣೆ ಮಾಡ್ತಾ ಇದ್ದೀರಾ. ನಿಮ್ಮ ಜೊತೆ ನಾವು ಬರ್ತೀವಿ. ಆಸ್ ಅ ಇಂಟಿಗ್ರೇಟೆಡ್ ಮೆಡಿಕೇರ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯಾದ್ಯಂತ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ನಕಲಿ ಡಾಕ್ಟರ್ಸ್ ಇದ್ದಾರೆ, ತಾವರೆಕೆರೆ ಏರಿಯಾದಲ್ಲಿ ಸಾಕಷ್ಟು ಜನ ನಕಲಿ ಡಾಕ್ಟರ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಮೀಡಿಯಾದವರ ಹೋಗಿ ಪ್ರಶ್ನೆ ಮಾಡ್ಬಿಟ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡೋಂಥದ್ದು, ಅಲ್ಲಿ ಯಾವ್ದೋ ಗಲ್ಲಿ ರೌಡಿನೋ ಅಥವಾ ಅಲ್ಲಿ ಯಾವ್ದೋ ಫುಟ್ಪಾತ್ ಅಲ್ಲಿರುವಂತ ಒಬ್ಬ ಪರೋಡಿನೋ ಕರ್ಕೊಂಡ್ಬಂದು ಮೀಡಿಯಾದವ್ರ ಮೇಲೆ ಹಲ್ಲೆ ಮಾಡಿಸುವಂಥದ್ದು, ಧಮಕಿ ಹಾಕುವಂಥದ್ದು, ಮತ್ತೆ ಪೊಲೀಸರು ಬೇರೆ ಕುಮ್ಮಕ್ ಬೇರೆ ಇರುತ್ತೆ. ಅಥವಾ ಯಾರೋ ಒಬ್ಬರು ಮೀಡಿಯಾದವ್ರು ಹೋದಾಗ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು ಮಾಡ್ತಾ ಇದ್ರೆ. ಆದ್ರೆ ಟಾರ್ಗೆಟ್ ಟಿವಿ ಈ ಕೇಸಿಗೆ ಹೆದರೋದಿಲ್ಲ ಅಂತ ನಾನು ಬಯಸ್ತೀನಿ. ಬಟ್ ನಮ್ಮ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷನಾಗಿ ಈ ಕಿತ್ತೋಗಿರೋ ಕೇಸ್ಗೆಲ್ಲ ಹೆದರೋದೇ ಇಲ್ಲ ನಾನು. ಈ ಈ ಕೇಸಲ್ಲಿ ಜೈಲು, ಬೇಲು, ಹೋರಾಟ ಅನ್ನೋದು ನಮ್ಮ ಬ್ಲಡ್ ಅಲ್ಲೇ ಇದೆ ನಮ್ಗೆ. ಯಾಕಂದ್ರೆ ಜನ ಸಪೋರ್ಟ್ ಮಾಡ್ತಾ ಇದ್ರೆ ಸಾರ್ವಜನಿಕವಾಗಿ ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣ ಮಾಡಬೇಕು. ಜನರಿಗೆ ನ್ಯಾಯ ಕಡಿಸ್ಬೇಕಾದ್ರೆ ಮೈ ಮೇಲೆ ಕೇಸ್ ಇರಲೇಬೇಕು ಸರ್. ಕೇಸ್ ಇದ್ರೆ ಮಾತ್ರ ಸಮಾಜದಲ್ಲಿ ಹೋರಾಟ ಮಾಡಕ್ಕೆ ಸಾಧ್ಯ, ಇಲ್ದಿದ್ರೆ ಆಗೋದಿಲ್ಲ. ನಿಮ್ಗೆ ಗೊತ್ತಿದೆ, ನಾನು ತೋರಿಸ್ತೀನಿ ನಿಮ್ಗೆ ಕೇಸ್ ಬಗ್ಗೆ ಎಷ್ಟಿದ್ದೇವೆ ಅಂತ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಒಬ್ಬ ಲಾಯರ್ ಆಫೀಸರ್ ಇಲ್ಲ, ಅದಕ್ಕಿಂತ ಹೆಚ್ಚಿಗೆ ಕೇಸ್ ಫೈಲ್ ಇರೋಂಥದ್ದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ಬೋದು, ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಸುಮಾರು 25 ಕೇಸ್ಗಳನ್ನ ಹಾಕಿದ್ದೀನಿ ಬೇರೆ ಬೇರೆ, ಒಬ್ಬರು MLA ಮೇಲೆ, ಒಬ್ಬ ಮಿನಿಸ್ಟರ್ ಮೇಲೆ, ಮತ್ತೆ
ಮತ್ತೆ ಒಬ್ಬ IAS ಆಫೀಸರ್ ಮೇಲೆ, ಇಬ್ಬರು ಸಬ್ ಇನ್ಸ್ಪೆಕ್ಟರ್ ಮೇಲೆ, ಒಬ್ಬ DHO ಮೇಲೆ, ಒಬ್ಬ THO ಮೇಲೆ ಸಾಕಷ್ಟು ಕೇಸ್ಗಳನ್ನು ಫೈಲ್ ಮಾಡಿದ್ದೀನಿ. ಈ ತರ ವಿಚಾರಗಳನ್ನ ಹೋರಾಟನ ಮಾಡ್ತಾ ಇರ್ತೀವಿ. ನಾವು ಕೇಸ್ ಹಾಕಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ, ಪಾರ್ಟ್ ಆಫ್ ದಿ ಲೈಫ್ ಅದು. ಸುಳ್ಳು ಕೇಸ್ಗಳನ್ನ ದುಡ್ಡು ಕೊಟ್ಟು ಹಾಕ್ತಾರೆ. ಈ ಸುಳ್ಳು ಕೇಸಿಂದ ಏನೂ ಆಗೋದಿಲ್ಲ. ನಿಮ್ಗೆ ಗೊತ್ತಿದೆ, ನಮ್ಮ KRS ಪಾರ್ಟಿ ಮೇಲೆ ನಮ್ಮ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವ್ರ ಮೇಲೆ ಒಂದು 17 ಕೇಸ್ ಇದೆ. ನಮ್ಮ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅಂತ ತುಮಕೂರ್ದು, ಅವ್ರ ಮೇಲೆ ಸುಮಾರು ಒಂದು 7-8 ಕೇಸ್ ಇದೆ. ಅವ್ರನ್ನ ರೌಡಿ A1 ರೌಡಿ ಅಂತ ಮಾಡಿದ್ದಾರೆ, ರೌಡಿ ಅಂತ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಮಾಡಿದ್ದಾರೆ. ರಘು ಜಾನಗಿರಿ ಅಂತ ನಮ್ಮ KRS ಪಾರ್ಟಿಯ ಅಧ್ಯಕ್ಷರವರು, ಇದು ಏನೋ ಕಾರ್ಯಾಧ್ಯಕ್ಷರು ಯುವಕರದು. ಈ ತರದ್ದು ಎಲ್ಲರ ಮೇಲೆ ಕೇಸ್ ಇದಾವೆ. ಕೇಸ್ ಅಂದ್ರೆ ಏನ್ ಗೊತ್ತಾ, ನಾವು ರೇಪ್ ಮಾಡಿದೀವ, ಕೊಲೆ ಮಾಡಿದೀವ, ಅತ್ಯಾಚಾರ ಮಾಡಿದೀವ, ದರೋಡೆ ಮಾಡಿದೀವ, ದಂಧೆ ಮಾಡಿದೀವ, ತಲೆ ಹಿಡಿದಿದೀವ, ಇಲ್ವಲ್ಲ. ಯಾವನೋ ಅಧಿಕಾರಿನ ಸರಿಯಾಗಿ ಕೆಲಸ ಮಾಡಪ್ಪ, ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ ಅಂತ ಮೆರಿಬೇಡ. ಕಾನೂನುಬದ್ಧವಾಗಿ ಸಂಬಳ ಕೊಟ್ಟಿದ್ದಾರೆ ನಿನಗೆ, 3 ಲಕ್ಷ 2.5 ಲಕ್ಷ ಸಂಬಳ ಇದೆ, ಸರ್ಕಾರಿ ನೌಕರ ಇದೆಯಾ, ಬೊಲೆರೋ ಕಾರ್ ಇದೆ, AC ರೂಮ್ ಇದೆ, ಒಳ್ಳೆ ಕೆಲಸ ಇದೆ ಅಂತ ಕೆಲಸ ಮಾಡಿ ಅಂದ್ರೆ ಈ ಅಯೋಗ್ಯರು ಏನ್ ಮಾಡ್ತಾರೆ ಅಂದ್ರೆ ಲೋಕಾಯುಕ್ತ ಟ್ರಾಪ್ ಆಗಿ ಜೈಲಿಗೆ ಕಳಿಸಿದ್ವಿ. ಈ ತರದನ್ನ 2-3 ಜನ ಕಳಿಸಿದ್ವಿ. ಇನ್ನೂ ಲಿಸ್ಟ್ ಅಲ್ಲಿ ಇದ್ದಾರೆ. ನಮ್ಗೆ ಡಿಫಾಮೇಷನ್ ಕೇಸ್ ಹಾಕುವಂಥದ್ದು, ಯಾವ್ದೋ ಕ್ರಿಮಿನಲ್ ಕೇಸ್ ಹಾಕುವಂಥದ್ದು, ಯಾವ್ದೋ ಪರೋಡಿಗೆ ಸುಪಾರಿ ಕೊಡೋತ್ತಿದ್ದು ಯಾವ್ದು ಹೆದರೋದೇ ಇಲ್ಲ. ಕಾನೂನುಬದ್ಧವಾಗಿ ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇದ್ವಿ. ನಮ್ಗೆ ಧಮಕಿನೂ ಹಾಕ್ತಾ ಇರ್ತಾರೆ ಬಹಳಷ್ಟು ಜನ. ನನಗೆ ತುಂಬಾ ಬೇಜಾರಾಗಲ್ಲ. ನಿಮ್ಗೆ ಭಯ ಆಗಲ್ವಾ ಇವಾಗ ಧಮಕಿ ಹಾಕಿದಾಗ? ಇಲ್ಲ, ಒಂದ್ ಮೊದ್ಲೆಲ್ಲ ಭಯ ಆಗ್ತಾ ಇತ್ತು. ನಮ್ಮ ಮನೇಲೆಲ್ಲ ಪೇರೆಂಟ್ಸ್ ಹೇಳ್ತಾ ಇದ್ರು ಬೇಡ ಬಿಡು ಇದು ಸಾಕು ಅಂತ. ಇವಾಗ ನಮ್ಮ ತಾಯಿ ಹೇಳ್ತಾ ಇದಾರೆ ಕೈಗೆ ತಲೆಗೆ ತಲೆ ಅಂತ, ರಕ್ತಕ್ಕೆ ರಕ್ತ ಅಂತ. ಒಬ್ಬ ಡಾಕ್ಟರ್ ಆಗಿ ನಾನು ಸ್ಟೆಥೋಸ್ಕೋಪ್ ಹಾಕೊಂಡು ಜನರನ್ನ ಪ್ರಾಣ ಉಳಿಸ್ತೀವಿ, ಅದು ಮಾಡೋ ಕೆಲಸ ನಮ್ದು. ನಿಜವಾಗ್ಲೂ ಯಾರು ರಕ್ತ ಕಾರ್ಬೇಕು, ಸಾಯಿಸ್ಬೇಕು ಅಂತಲ್ಲ. ನಾನು ಇದುವರೆಗೆ 1,20,000 ಜನಕ್ಕೆ ಪ್ರಾಣ ಉಳಿಸಿದೀವಿ, ಪ್ರಾಣ ಉಳಿಸೋ ಕೆಲಸ ಮಾಡ್ತೀವಿ. ಆದ್ರೆ ನಮ್ಮ ತಂಟೆಗೆ ಬಂದಾಗ ನಮ್ಮ ಕೈ ಮುಟ್ಟಿ ನಮ್ಮ ತಲೆ ತೆಗಿತೀವಿ, ನಮ್ಮನ್ನು ಮುಗಿಸ್ತೀವಿ, ಆಕ್ಸಿಡೆಂಟ್ ಮಾಡ್ತೀವಿ, ನಾವು ಸುಪಾರಿ ಕೊಡ್ತೀವಿ. ಯಾರಾದ್ರೂ ಈ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ನಾವೆಲ್ಲ ಸೇರಿ ಫಂಡಿಂಗ್ ಮಾಡಿ ಮುಗಿಸ್ತೀವಿ ಅಂದ್ರೆ ಅದು ಭ್ರಮೆ. ಇದಕ್ಕೆ ಯಾಕಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿರುವಂಥದ್ದು, ಪ್ರಜೆಗಳೇ ಪ್ರಭುಗಳು. ಹಾಗಾಗಿ ಈ ತರ ಘಟನೆಗಳನ್ನು ಮಾಡಬೇಡಿ. ನಮ್ಗೆ ಥ್ರೆಟ್ನಿಂಗ್ ಕಾಲ್ ಮಾಡೋದಾಗ್ಲಿ, ಮೆಸೇಜಸ್ ಮಾಡೋದಾಗ್ಲಿ, ಬಂದು ನಮ್ಮ ಜೊತೆನೆ ಸೇರ್ಬಿಟ್ಟು ಏನೇನೋ ಮಾಡೋದಾಗ್ಲಿ ಇದು ಮಾಡಬೇಡಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾವು ಯಾವ ಸರ್ಕಾರಿ ಅಧಿಕಾರಿಗಳ ವಿರುದ್ಧವಾಗಿಲ್ಲ, ಪ್ರಾಮಾಣಿಕ ಸರ್ಕಾರಿ ಅಧಿಕಾರಿಗಳಿಗೆ ನಮ್ಮ ವಿರುದ್ಧ ಇಲ್ಲ. ಭ್ರಷ್ಟ ದುಷ್ಟ ಅಧಿಕಾರಿಗಳ ಬಗ್ಗೆ ಇರೋಂಥದ್ದು ಈ ತರ ಧಮಕಿ ಹಾಕ್ತಾರೆ. ನನ್ನ ಮೇಲೆ 2 ಕೇಸ್ ಇದೆ. ಈ ತರ ಕೇಸ್ಗಳನ್ನ ಹೆದರ್ಕೊಂಡು ಕುತ್ಕೊಳ್ಳೋಂಥ ಜಾಯಮಾನದಲ್ಲ. ನನಗೊಬ್ರು ಯಾರು ಹೇಳ್ತಾ ಇದ್ರು, ಒಬ್ರು ಜ್ಯೋತಿಷನ್ ನಂಬೋದಿಲ್ಲ, ಆದ್ರೆ ಆ ಜ್ಯೋತಿಷನ್ ನಂಬದೇ ಇದ್ರೆ ಅವ್ನು ಹೇಳ್ದ, ಡಾಕ್ಟ್ರೇ ನಿಮ್ಮ ಮೇಲೆ 10 ಕೇಸ್ ಆದ್ರೆ ವಿಧಾನಸೌಧ 3ನೇ ಮಹಡಿಯಲ್ಲಿ ಇರ್ತೀರಾ ಅಂತ ಹೇಳಿದ. ಅಧಿಕಾರಿಗೆ ಯಾವನಾದ್ರೂ ಕೇಸ್ ಹಾಕೋನಿದ್ರೆ ನನ್ನ ಮೇಲೆ ಇನ್ನೂ 8 ಕೇಸನ್ನು ಹಾಕಿ, ನಾನು ಅದಕ್ಕೆ ತಯಾರಾಗಿದ್ದೀನಿ. ಯಾಕಂದ್ರೆ ನಮ್ಮ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಸಾವಿರಾರು ಡಾಕ್ಟರ್ಸ್ ನಮ್ಮ ಜೊತೆ ಬೆಂಬಲವಾಗಿದ್ದಾರೆ. ಬಟ್ ಇಡೀ ರಾಜ್ಯಾದ್ಯಂತ ಸಮಾನ ಮನಸ್ಕರು, ರಿಟೈರ್ಡ್ IAS, IPS, KAS ಗಳು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸ್ವಚ್ಛ ಪ್ರಾಮಾಣಿಕವಾಗಿರುವಂಥದ್ದು. ಹಾಗಾಗಿ ನಾನು ಖುಷಿ ಪಡ್ತೀನಿ. ಯಾರಾದ್ರೂ ನನ್ನ ಕೇಸ್ ಮೇಲೆ ಕೇಸ್ ಹಾಕೋರಿದ್ರೆ ಇನ್ನೂ 8 ಕೇಸ್ಗಳು ಬಾಕಿ ಇದಾವೆ ಹಾಕೋದಕ್ಕೆ. ನೀವು ಕೇಸನ್ನು ಹಾಕಿ 10 ಕೇಸ್ ಆದ್ಮೇಲೆ ನಾನು ವಿಧಾನಸೌಧದಲ್ಲಿ ಹೋಗ್ತೀನಿ. ವಿಧಾನಸೌಧದಲ್ಲಿ ಹೋಗಿ ಈ ರಾಜ್ಯದ ಜನಕ್ಕೆ ಆರೋಗ್ಯ ಮಂತ್ರಿಯಾಗಿ ₹1 ಹಿಡಿದು 1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟ್ ಆರೋಗ್ಯ ಸಿಗಬೇಕಂತ ನಾನು ಪ್ರಯತ್ನ ಪಡ್ತೀನಿ. ಸರ್, ಇವಾಗ ಒಂದು ಆರೋಪ ಇದೆ, ನಮ್ಮ ಮೀಡಿಯಾದವ್ರಿಗೆ ಗೊತ್ತಿರುವಂಥದ್ದು, ನಮ್ಮ ಸಾರ್ವಜನಿಕರಿಗೆ ಗೊತ್ತಿರುವಂಥದ್ದು. ಇವಾಗ ಏನು ಈ ನಕಲಿ ಡಾಕ್ಟರ್ಸ್ ಇದ್ದಾರೆ, ಈ ಹಣನ ಉಳಿಸ್ಕೊಳಕ್ಕೆ ಮತ್ತೆ ಅವರ ಒಂದು, ಯಾಕಂದ್ರೆ ಒಂದು ಡಾಕ್ಟರ್ ಕರ್ಕೊಂಬಂದ್ರೆ ಅವ್ರಿಗೆ ಸಂಬಳ ಕೊಡಬೇಕು, ಅವ್ರು ಆ ಉಳಿಸ್ಕೊಳಕ್ಕೆ ಈ ಡಾಕ್ಟರ್ಸು ಸೇರ್ಕೊಂಡು ಈ ಏನು ಈ ಅಧಿಕಾರಿಗಳಿರ್ತಾರೆ ಅವ್ರಿಗೆ ಲಂಚ ಕೊಟ್ಬಿಟ್ಟು, ಆಸ್ ಪರ್ ಮೈ ನಾಲೆಜ್ ಸರ್, ನಾನು ನೋಡ್ದಂಗೆ, ನಾನು ಸುಮಾರು ಒಂದು ಕ್ಲಿನಿಕ್ಸ್ನ ಮುಗಿಸಿದ್ದೀನಿ ಮತ್ತೆ ಸುಮಾರು ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಮಾಡಿದ್ದೀನಿ. ಒಂದು ಕ್ಲಿನಿಕ್ ನಡೆಸಬೇಕು ಅಂದ್ರೆ ಒಂದು KPM ಇರಬೇಕು, ಮತ್ತೆ ಅವ್ರದ್ದು ಡಾಕ್ಟರ್ದು ಸರ್ಟಿಫಿಕೇಟ್ ಅವರು ತೋರಿಸ್ಬೇಕು, ಮತ್ತೆ ಅವರು ಈ ಯುನಾನಿ ಬೋರ್ಡಲ್ಲಿ ಏನಿದೆ ಅವ್ರು ರಿಜಿಸ್ಟರ್ ಆಗಿರ್ಬೇಕು, ಮತ್ತೆ ಯುನಾನಿ ನಾವೇನೊಂದು ವೆಬ್ಸೈಟಲ್ಲಿ ನಾವು ಚೆಕ್ ಮಾಡಿದ್ರೆ ಅವ್ರ ರಿಜಿಸ್ಟರ್ ನಂಬರು, ಅವ್ರ ಹೆಸರು ಬರಬೇಕು, ಮತ್ತೆ ವೇಸ್ಟ್ ಮ್ಯಾನೇಜ್ಮೆಂಟ್ ಇಟ್ಕೊಬೇಕು, ಮತ್ತೆ ಅವರು ಯಾವುದೇ ರೀತಿ ಪ್ರಾಕ್ಟೀಸ್ ಏನು ಮಾಡಿದ್ರೆ ಪ್ರಾಕ್ಟೀಸ್ ಸರ್ಟಿಫಿಕೇಟ್ ಒಂದು ಬರುತ್ತೆ ಅದನ್ನು ತಗೊಬೇಕು. ಆದರೆ ನಾನು ಒಂದು 2 ಕ್ಲಿನಿಕ್ ಕ್ಲೋಸ್ ಮಾಡಿಸಿದೆ, KPM ಇದೆ, ನಕಲಿ ವೈದ್ಯ ನಕಲಿ ಸರ್ಟಿಫಿಕೇಟ್ ಇಲ್ಲ. ಆಮೇಲೆ ಸರ್ಟಿಫಿಕೇಟು ಯಾವುದೋ UPದೋ ಬಿಹಾರ್ದೋ ಯಾವುದೋ ಒಂದು ಬೇರೆ ಸ್ಟೇಟ್ ತಗೊಂಡ್ಬಿಡ್ತಾರೆ, ಇಲ್ಲಿ ರಿಜಿಸ್ಟರ್ ಆಗಿರಲ್ಲ, ಅದೇ KPM ಮಾತ್ರ ಅವ್ರ ಹೆಸರು ಇರುತ್ತೆ. ಇದು ಯಾವ ಥರ ಆಗ್ತಾ ಇದೆ ಸರ್? ಇಲ್ಲ, ಈಗ ಬೇರೆ ರಾಜ್ಯದಿಂದ ಬಂದು ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ಬಂದು ಪ್ರಾಕ್ಟೀಸ್ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶಗಳಿಲ್ಲ. ಅವನು ಬೇರೆ ರಾಜ್ಯದಿಂದ MBBS ಡಾಕ್ಟರ್ ಆಗಿರಲಿ, BMS ಡಾಕ್ಟರ್ ಆಗಿರಲಿ, BHMS ಡಾಕ್ಟರ್ ಆಗಿರಲಿ, ಯಾವುದೇ ಡಾಕ್ಟರ್ ಆಗಿದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬೇರೆ ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್
ಆಗಿದ್ದು ಅವನು ಕ್ವಾಲಿಫೈಡ್ ಆಗಿದ್ರೆ ಮಾತ್ರ KPM ಮಾಡಿಸ್ಕೋಬೇಕು. ಇವಾಗ ಏನಂದ್ರೆ ಈಗ ಬ್ಯಾಚುಲರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಸಿಸ್ಟಮ್ ಅಂತ ಮಾಡಿದ್ದಾರೆ. ಈ ತರ ಫೇಕ್ ಡಿಗ್ರಿ ಫರ್ಜಿ ಸರ್ಟಿಫಿಕೇಟ್ ಅಂದ್ರೆ ಇದ್ರದ್ದು ಎಲ್ಲಿ ಈ ಗ್ರಾಫಿಕ್ ಡಿಸೈನ್ ಕಂಪ್ಯೂಟರ್ ಸೆಂಟರ್ ಅಲ್ಲಿ ಕುತ್ಕೊಂಡು ಫೇಕ್ ಸರ್ಟಿಫಿಕೇಟ್ ಮಾಡ್ಕೊಂಡ್ಬಂದು ಈ THO DHಗಳು ನಕಲಿ KPM ಸರ್ಟಿಫಿಕೇಟ್ ನ ಕೊಟ್ಟಿದ್ದಾರೆ. ಈ ಬೆಂಗಳೂರು ಅರ್ಬನ್ ಒಬ್ರು DH ಒಬ್ರು ನಕಲಿ ಸರ್ಟಿಫಿಕೇಟ್ ಅನ್ನ KPM ಕೊಟ್ಟಿದ್ರು. ನಾನು ಅವ್ರಿಗೆ ಹೇಳಿದೆ ಅದು ಕೇಸ್ ಆಯ್ತು, ಇದಾಯ್ತು. ಕೊಡೋಕ್ ಮುಂಚೆ ಕಣ್ ಮುಚ್ಕೊಂಡ್ಬಿಟ್ಟಿದ್ರಾ? ಏನ್ ದುಡ್ಡು ಕೊಡದೆ ನೀವು ಕೊಟ್ಬಿಡ್ತೀರಾ? ಏನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಇದ್ರೇ ಅದಕ್ಕೆ ದುಡ್ಡು ಕೇಳೋಂಥವ್ರು ಈ ತರ ಇಡೀ ನಕಲಿ KPM ಸರ್ಟಿಫಿಕೇಟ್ ನಕಲಿ ಕೊಟ್ಟಾಗ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ಈಗ ಯಾರಾದ್ರೂ ಒಬ್ಬ ಪತ್ರಕರ್ತರು ಹೋದಾಗ ಅವ್ರಿಗೆ ಗೊತ್ತಿರುತ್ತೆ ಏನಂದ್ರೆ KPM ಸರ್ಟಿಫಿಕೇಟ್ ಇದೆಯಲ್ಲ ಅವ್ರದ್ದು, ಹಾಗಾದ್ರೆ ಅವ್ನು ಅಸಲಿ ಅಂತ ಅಂತಾರೆ. ಈಗ ನೋಟನ್ನ ನಕಲಿನೋ ಅಸಲಿನೋ ಕಂಡು ಹಿಡಿಯಕ್ಕಾಗಲ್ಲ. ಇನ್ KPM ಸರ್ಟಿಫಿಕೇಟ್ ಅದ್ರಲ್ಲಿ ಏನಿರುತ್ತೆ? ಏನಿರಲ್ಲ. ಯಾವ್ದೋ ಗ್ರಾಫಿಕ್ ಡಿಸೈನ್ ಅಲ್ಲಿ ಕುತ್ಕೊಂಡ್ಬಿಟ್ಟು ಈಗ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಸರ್ಟಿಫಿಕೇಟ್ ಇರುತ್ತೆ, ಅದಕ್ಕೆ ಹೆಸರು ಚೆಕ್ ಮಾಡ್ಬಿಟ್ಟು ಯಾರ್ದು ಸಿಂಹ ಅಂತ ಹಾಕೊಂಡ್ಬಿಡೋದು. ಅವಾಗ ಅದು KPM ಸರ್ಟಿಫಿಕೇಟ್ ಒರಿಜಿನಲ್ ಆಗ್ಬಿಡುತ್ತಾ? ಈ ತರದನ್ನ ಮಾಡ್ತಾ ಇದೆ. ಇದಕ್ಕೆ ಕಾರಣ ಏನಂದ್ರೆ ಈ ನಮ್ಮ THO DHಗಳು ಅವ್ರ ಜೊತೆ ಶಾಮೀಲ್ ಆಗಿದ್ದಾರೆ. ಅದಕ್ಕಾಗಿ ಪತ್ರಕರ್ತರು ಪ್ರಶ್ನೆ ಮಾಡಬೇಕು. KPM ಸರ್ಟಿಫಿಕೇಟ್ ನೀವು ಹೇಳಿದ್ರೆ ಬಹಳ ಚೆನ್ನಾಗಿ ಹೇಳಿದ್ರಿ, ತುಂಬಾ ಸೂಕ್ತವಾದ ಹೇಳಿದ್ರಿ. ಈ ಕರ್ನಾಟಕ ಆಯುರ್ವೇದಿಕ್ ಯುನಾನಿ ಪ್ರಾಕ್ಟೀಷನರ್ ಬೋರ್ಡ್ ಅಲ್ಲಿ ಅವ್ರ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬಿಟ್ರೆ ಅವ್ನು ಯಾರು, ಅವ್ನ ಜಾತಕ ಏನು, ಅವ್ನು ಓದಿದಾನ ಓದಿಲ್ವಾ ಎಲ್ಲ ಗೊತ್ತಾಗುತ್ತೆ. ಇದೇ ತರ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಲ್ಲೂ ಅದೇ ತರ ಆಗುತ್ತೆ. KMC ಎಲ್ಲ ಕಡೆನೂ ಇರುತ್ತೆ. ಅದ್ರ ಜನ ಸರ್ಚ್ ಮಾಡಬೇಕಾಗಿರೋಂಥದ್ದು. ಆದ್ರೆ ಪತ್ರಕರ್ತರಿಗೂ ಯಾಮಾರಿಸ್ಬಿಡ್ತಾರೆ. ಏನಕ್ಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಬಿಡ್ರಿ, ನೋಡ್ರಿ ನಮ್ದು KPM ಇದೆ, ನಮ್ ಡಿಗ್ರಿ ಇದೆ ಅಂತ. ಇದ್ರೆ ಆಯ್ತು, ತೊಂದರೆ ಇಲ್ಲ. ಆದ್ರೆ ಅದು ಅಸಲಿನಾ ನಕಲಿನಾ? ಈಗೆಲ್ಲ ಬಿಳಿ ಇರೋದೆಲ್ಲ ಹಾಲಲ್ಲ, ಕಳ್ಳಿ ಹಾಲು ಇರ್ಬೋದಲ್ಲ. ಹಾಗಾಗಿ ಅದನ್ನ ಪ್ರಶ್ನೆ ಮಾಡ್ಬೇಕು. ಮತ್ತೆ ನೀವು ಮಾಡ್ತಾ ಇದ್ದೀರಾ, ಆ ಥರದ್ದು ಕಂಡು ಹಿಡಿದಿದ್ದೀರಾ. ನಿಜವಾಗ್ಲೂ ಈ ಜನಕ್ಕೆ ಮತ್ತೆ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ಈಗ ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ ಅದು. ಅವ್ನು ಯಾವನೋ ಡಾಕ್ಟರ್ ಕುತ್ಕೊಂಡ್ಬಿಟ್ಟಿದ್ದ, ಕ್ಲಿನಿಕ್ ಹಾಕೊಂಡ್ಬಿಟ್ಟಿದ್ದ, ಒಂದು ಕ್ಲಿನಿಕ್ಗೆ ಪ್ಲಸ್ ಸಿಂಬಲ್ ಹಾಕಿ ಕುತ್ಕೊಂಡ್ಬಿಟ್ಟ ಅಂದ್ರೆ ಅವ್ನು ಗೊತ್ತಾಗಲ್ಲ. 50 ರೂಪಾಯಿ 100 ರೂಪಾಯಿ ತಗೋತಾನೆ. ಹಾಗಾಗಿ ಅವನ ಹತ್ರ ಹೋಗ್ತೀವಿ. ಬೇರೆ ಡಾಕ್ಟರ್ ಹತ್ರ, ದೊಡ್ಡ ಡಾಕ್ಟರ್ ಹತ್ರ ಹೋದ್ರೆ 300 ರೂಪಾಯಿ 500 ರೂಪಾಯಿ ತಗೋತಾರೆ. 1000 ರೂಪಾಯಿ ಮೆಡಿಸಿನ್ಸ್ ಬರೀತಾರೆ. ಆಮೇಲೆ ಇಲ್ಲದೆ ಇರೋ ಟೆಸ್ಟ್ಗಳನ್ನ ಬರೀತಾರೆ. ಮತ್ತೆ ಬೇರೆ ಹಾಸ್ಪಿಟ್ಲ್ ಹೋಗಿ ಕಮಿಷನ್ ತಗೋತಾರೆ. ಈ ಥರದ ಜನಕ್ಕೆ ಈ ಮೈಂಡ್ ಸೆಟ್ ಇರೋದನ್ನ ಏನು ಮಾಡ್ಬಿಡ್ತಾರೆ, ಹತ್ತಿರದಿರುವಂಥ ನಕಲಿನೋ ಅಸಲಿನೋ ನಮ್ಗೇನೋ ವಾಸಿ ಮಾಡ್ತಾನಲ್ಲಪ್ಪ ಅಂದ್ಬಿಟ್ಟು ಹೋಗ್ತಾನೆ ಇರ್ತಾರೆ. ಹಾಗಾಗಿ ಜನಕ್ಕೆ ಇವತ್ತು ವಾಸಿ ಮಾಡ್ತಾರೆ ಸರ್. ಯಾವುದೋ ಚಿಕ್ಕ ಮಕ್ಳು ಇರ್ತವೆ, ಅವ್ರಿಗೆ ಸ್ಟಿರಾಯ್ಡ್ ಇಂಜೆಕ್ಷನ್ಸ್ ಕೊಡ್ತಾರೆ, ಮಾಡಬಾರ್ದೆಲ್ಲ ಮಾಡ್ತಾರೆ. ಯಾವುದೋ ಒಬ್ಬರು ಹೆಣ್ಮಗಳು ಇರ್ತಾಳೆ, ಅವಳಿಗೆ 2 ಹೆಣ್ಮಗು ಆಗಿದೆ, ಅದಕ್ಕೆ ಅಬಾರ್ಷನ್ ಮಾಡ್ಬೇಕಂತ ಒಂದು ಅಬಾರ್ಷನ್ ಮಾಡ್ತಾರೆ. ಡೆಲಿವರಿಗಳನ್ನು ಮಾಡ್ಕೋತಾರೆ ಕ್ಲಿನಿಕಲ್ಲಿ. ಇದೆಲ್ಲ ಮಾಡಬಾರ್ದು. ಕ್ಲಿನಿಕ್ ಅಂದ್ರೆ ಕ್ಲಿನಿಕ್ ಆಗೇ ಇರಬೇಕು. ಡಾಕ್ಟರ್ ಕನ್ಸಲ್ಟೇಷನ್ ಅಷ್ಟೇ ಕೊಡ್ಬೇಕಾಗಿರೋಂಥದ್ದು, ಬೇರೆ ಏನೋ ಮಾಡ್ಬೇಕು. ನರ್ಸಿಂಗ್ ಹೋಮ್ ಆಗಿದ್ರೆ ಅದು ಡೆಲಿವರಿ, ಅದಕ್ಕೆ ಪರ್ಮಿಷನ್ ತಗೊಂಡಿರ್ತಾರೆ. ಬಹಳಷ್ಟು ಜನ ಏನ್ ಮಾಡ್ತಾರೆ, ಕ್ಲಿನಿಕಲ್ಲಿ ಅಬಾರ್ಷನ್ ಮಾಡ್ತಾರೆ. ಇನ್ನೊಂದು ನಮ್ಮ ಡಾಕ್ಟರ್ಸ್ ಅಲ್ಲಿ ಬಹಳಷ್ಟು ಜನ ಕದಿಮ್ರಿದ್ದಾರೆ, ಭ್ರಷ್ಟ ಡಾಕ್ಟರ್ಸ್ ಇದ್ದಾರೆ, ಮತ್ತೆ ಕೊಲೆಪಾತಕ ಡಾಕ್ಟರ್ಸ್ ಇದ್ದಾರೆ. ಕ್ಲಿನಿಕಲ್ಲಿ ಅಬಾರ್ಷನ್ ಮಾಡೋಂಥದ್ದು, MTP ಪಿಲ್ಸ್ ಕೊಡೋಂಥದ್ದು, ಟ್ಯಾಬ್ಲೆಟ್ ಕೊಡೋಂಥದ್ದು, ಫೇಕ್ ಮೆಡಿಕಲ್ ಸರ್ಟಿಫಿಕೇಟ್ ಕೊಡುವಂಥದ್ದು, ಫೇಕ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡುವಂಥದ್ದು. ದುಡ್ಡು ಕೊಟ್ಟರೆ ಏನಾದರೂ ಮಾಡ್ತಾರೆ. ಆ ಥರದ್ದು ಮಾಡಲೇಬಾರ್ದು. ಆ ಥರದ್ದು ಮಾಡಿದಾಗ ಟಾರ್ಗೆಟ್ ಟಿವಿ ಅವ್ರನ್ನ ಟಾರ್ಗೆಟ್ ಮಾಡಿ ಜಿಲ್ಲಾ ಆರೋಗ್ಯಾಧಿಕಾರಿ ಅಥವಾ ಜಿಲ್ಲಾಧಿಕಾರಿ ಅಥವಾ THO ಕಂಪ್ಲೇಂಟ್ ಮಾಡಬೇಕು. ಮತ್ತು ಜನನೂ ಕಂಪ್ಲೇಂಟ್ ಮಾಡಬೇಕು. ಈ ಥರದ್ದು ಎಲ್ಲಾದರೂ ಭ್ರಷ್ಟ ಡಾಕ್ಟರ್ ಸಿಕ್ಕರೆ ಅಥವಾ ಏನಾದರೂ ಸಿಕ್ಕರೆ ನಮ್ಮ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ಗೆ ಗಮನಕ್ಕೆ ತಗೊಂಬನ್ನಿ. ಅಂಥ ಡಾಕ್ಟರ್ಸ್ಗೆ ನಾವೇ ಮುಂದೆ ಬಂದು ಅವ್ರ ಮೇಲೆ ಕಂಪ್ಲೇಂಟ್ನ ಮಾಡ್ತೀವಿ. ಸಾರ್ವಜನಿಕವಾಗಿ ಅವ್ರಿಗೆ ಪ್ರಶ್ನೆ ಮಾಡ್ತೀವಿ. ಮತ್ತೆ ನಾವು ಟಾರ್ಗೆಟ್ ಟಿವಿ ಜೊತೆ ನಿಂತ್ಕೊಂಡ್ಬಿಟ್ಟು ಇಂಥ ಭ್ರಷ್ಟರನ್ನ, ಇಂಥ ನಕಲಿ ಡಾಕ್ಟರ್ಸ್ನ, ಇವನ್ ಅಸಲಿ ಡಾಕ್ಟರ್ ತಪ್ಪು ಮಾಡಿದ್ರೆ ಅವ್ರ ಜೊತೆ ನಿಂತ್ಕೋತೀವಿ. ತಪ್ಪು ಮಾಡಿರೋ ಅಸಲಿ ಡಾಕ್ಟರ್ಸ್ನ ಸ್ವಚ್ಛವಾಗಿ, ಪ್ರಾಮಾಣಿಕವಾಗಿ, ನ್ಯಾಯಯುತವಾಗಿ ಕೆಲಸ ಮಾಡೋ ಡಾಕ್ಟರ್ಸ್ ತುಂಬಾ ಜನ ಇದ್ದಾರೆ. ಹಾಗಾಗಿ ತುಂಬಾ ಜನಕ್ಕೆ ತೊಂದರೆ ಆಗ್ತಾ ಇದೆ. ಇದನ್ನ ಈ ನಕಲಿ ಡಾಕ್ಟರ್ಸು, ಕೆಲವು ಇದು ಭ್ರಷ್ಟ ಡಾಕ್ಟರ್ ಇಂದ ಒಳ್ಳೆ ಡಾಕ್ಟರ್ಗೂ ಕೆಟ್ಟ ಹೆಸರು ಬರ್ತಾ ಇದೆ. ಹಾಗಾಗಿ ನೀವು ಮಾಡ್ತಾ ಇರುವಂತ ಕಾರ್ಯಕ್ಕೆ ನಮ್ಮ ಅಭಿನಂದನೆ ಇದೆ. ಮತ್ತೆ ನಾವು ನಿಮ್ಮ ಜೊತೆಲಿ ಇದ್ದೀವಿ ಸರ್. ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ ಇವಾಗ ಒಂದು ಕ್ಲಿನಿಕ್ ಹೋಗ್ತಾನೆ. ಇವಾಗ ನಾನು ಏನಿದೆ ಈ ಥರ ಸರ್ಟಿಫಿಕೇಟ್ಸ್ ಚೆಕ್ ಮಾಡಬೇಕು. ನಮ್ಮ ಟಾರ್ಗೆಟ್ ಟಿವಿ ಏನು ಈ ಸಂದರ್ಶನ ಇದೆ, ಈ ಒಂದು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಇವಾಗ ಒಬ್ಬ BAMS ಡಾಕ್ಟರ್ ಅಂದರೆ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಆ್ಯಂಡ್ ಮೆಡಿಕಲ್ ಸೈನ್ಸಸ್, BHMS ಅಂದರೆ ಬ್ಯಾಚುಲರ್ ಆಫ್ ಹೋಮಿಯೋಪತಿ ಆ್ಯಂಡ್ ಮೆಡಿಕಲ್ ಸೈನ್ಸಸ್, ಮೆಡಿಕಲ್ ಸರ್ಜನ್. ಓಕೆ, ಅದ್ರದ್ದು ಏನಿದೆ ಅದ್ರದ್ದು ಒಂದು ಲಿಂಕ್ ಹಾಕ್ತೀನಿ. ನೀವು ಅದರಲ್ಲಿ ಚೆಕ್ ಮಾಡಿದ್ರೆ, ಅದನ್ನ ಕ್ಲಿಕ್ ಮಾಡಿದ್ರಿ, ನೀವು ಒಂದು ರಿಜಿಸ್ಟರ್ ನಂಬರ್ ಕೇಳಿ ನೀವು ಅದನ್ನು ಹಾಕಿದ್ರೆ ಅವ್ರಿಗೆ ಅವ್ರ ಹೆಸರು ಬರುತ್ತೆ. ಮತ್ತೆ MBBS ಡಾಕ್ಟರ್ ಅಂತ ಹೇಳಿದಾಗ KMC ಅದ್ರದ್ದು ಲಿಂಕ್ ಹಾಕ್ತೀನಿ. ಆ ಒಂದು ಲಿಂಕ್ ಅವ್ರು ಕ್ಲಿಕ್ ಮಾಡಿ, ಯಾಕಂದ್ರೆ ಸರ್ ಅವ್ರ ಲಿಂಕ್ ಸಿಗಲ್ಲ ಅವ್ರಿಗೆ. ಆ ಲಿಂಕ್ ಹಾಕ್ತೀನಿ, ಅದರಲ್ಲಿ ಅವರು ಕ್ಲಿಕ್ ಮಾಡಿ ಅವರ ಡಾಕ್ಟರ್ ಹೆಸರು ಅಥವಾ ಅವರು ಏನೊಂದು ನಂಬರ್ ಇರುತ್ತೆ ಅದನ್ನ ಹಾಕಿದ್ರೆ ಅವ್ರಿಗೆ ಮಾಹಿತಿ ಸಿಗುತ್ತೆ. ಮತ್ತೆ ಜನರಿಗೆ ಏನಕ್ಕೆ ಈ ಫೇಕ್ ಡಾಕ್ಟರ್ ಮೇಲೆ ನಾವು ಒಂದು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಸರ್, ಇವಾಗ ಜನರು ಗೊತ್ತಿರಲ್ಲ. ಇವಾಗ 100 ರೂಪಾಯಿ ತಗೊಂಡು ಡಾಕ್ಟರ್ ಫ್ರೀಯಾಗಿ ಕಮ್ಮಿ ರೇಟ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಾರೆ. ಆದ್ರೆ ಆ ಟ್ರೀಟ್ಮೆಂಟು ಅವ್ರಿಗೆ ಏನೋ ಒಂದು ಲಂಗ್ಸ್ಗಾಗ್ಲಿ
ಲಿವರ್ಗಾಗಲಿ, ಅವ್ರಿಗೆ ಏನೊಂದು ನರ್ವ್ ಸಿಸ್ಟಮ್ಸ್ ಆಗಲಿ, ಅವ್ರಿಗೆ ಈ ಸ್ಟೆರಾಯ್ಡ್ಸಿಂದ ಯಾವ ಥರ ಒಂದು ಪರಿಣಾಮ ಬೀಳುತ್ತೆ ಅಂತ ಗೊತ್ತಿರಲ್ಲ. ಇವಾಗ ಸ್ಟೆರಾಯ್ಡ್ಸ್ ಯಾವ ರೀತಿ ಕೊಡ್ತಾರೆ ಸರ್? ಅದು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಜ್ವರ ಇದೆ, ನಾನು ಒಬ್ಬ ಪೇಷಂಟ್ ನಿಮ್ಮ ಹತ್ರ ಬರ್ತೀನಿ, ನೀವು ಒಂದು ಏನಂದ್ರೆ ನನ್ನ ಒಂದು ಪ್ರಕಾರ ಸ್ಟೆರಾಯ್ಡ್ಸ್ ಕೊಡೋದು ಏನಕ್ಕೆ ಅಂದ್ರೆ ಜನ ಬೇಗ ವಾಸಮುಖಿಯಾಗಿ ನಮ್ಮ ಹತ್ರ ಬಂದ್ಬಿಡ್ಲಿ ಅಂತ. ಇವಾಗ MBBS ಪಕ್ಕ ಓದ್ಕೊಂಡಿರೋರು ಏನ್ ಮಾಡ್ತಾರೆ, ಹೆಂಗೆ ಬಾಡಿಗೆ ಹೆಂಗೆ ಬೇಕೋ ಅದೇ ತರ ಟ್ರೀಟ್ಮೆಂಟ್ ಕೊಡ್ತಾರೆ. ಇವ್ರು ಏನ್ ಮಾಡ್ತಾರೆ, ಎಲ್ಲರಿಗೂ ಒಂದೇ ತರ ಸ್ಟೆರಾಯ್ಡ್ ಕೊಡ್ತಾರೆ. ಅದರಿಂದ ಅವರು ಬೇಗ ಗುಣಮುಖರಾಗ್ತಾರೆ, ಓ ಡಾಕ್ಟರ್ ಚೆನ್ನಾಗಿ ನೋಡ್ಕೊಂತಾನೆ ಮತ್ತೆ ಅಂತ ಬರ್ತಾರೆ. ಇದಕ್ಕೆ ಪರಿಣಾಮ ಏನಾಗುತ್ತೆ ಸರ್ ಈ ತರ ಒಂದು ಸ್ಟೆರಾಯ್ಡ್ಸ್ ಕೊಡೋದ್ರಿಂದ? ನೋಡಿ, ಸ್ಟಿರಾಯ್ಡ್ಸ್ ಅನ್ನ ಡೆಕ್ಸಾಮಿಥೋಸನ್ ಅಂತ ಒಂದು ಕಂಟೆಂಟ್ ಇರುತ್ತೆ. ಆ ಕಂಟೆಂಟ್ ತುಂಬಾ ಚೀಪೆಸ್ಟ್ ಡ್ರಗ್ ಅದು ಬರೀ ₹3 10 ಟ್ಯಾಬ್ಲೆಟ್ ಸಿಗುತ್ತೆ. ಈ ಥರದ್ದನ್ನ ಮತ್ತೆ ಇಂಜೆಕ್ಷನ್ಸ್ ಇದೆ, ಸ್ಟಿರಾಯ್ಡ್ ಇಂಜೆಕ್ಷನ್ ನರಕ್ಕೆ ಕೊಡ್ತಾರೆ. ಇದು ಕೊಟ್ಟಾಗ ಇಡೀ ಬಾಡಿ, ಮೂಳೆ ಎಲ್ಲ ಸೌದು ಹೋಗುತ್ತೆ, ಮೂಳೆ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಇಡೀ ಬಾಡಿಯಲ್ಲಿ ಬೇರೆ ಬೇರೆ ಆರ್ಗನ್ಸ್ಗೆ ಇಂಪೇರ್ಮೆಂಟ್ ಆಗುತ್ತೆ, ತೊಂದರೆ ಆಗುತ್ತೆ. ಜನ ಏನಂದ್ರೆ, ನೀವು ನಿಜವಾಗ್ಲೂ ಏನಂದ್ರೆ, ನಾನು ಒಬ್ಬ ಡಾಕ್ಟ್ರಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಡಾಕ್ಟರ್ಗೆ ಹತ್ರನೇ ಹೋಗ್ಬೇಕು. ಕ್ವಾಲಿಫೈಡ್ ಇರೋ ಡಾಕ್ಟರ್ ಹತ್ರ ಹೋಗಿ ಆ ಪ್ರಿಸ್ಕ್ರಿಪ್ಷನ್ ಕ್ವಾಲಿಫೈಡ್ ಆಗಿರೋಂಥದ್ದು ಏನೇನು ಅವರು ಡಿಗ್ರಿ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಿರೋಂಥದ್ದು. ಈಗ ಮಕ್ಕಳಿಗೆ ಸಂಬಂಧಪಟ್ಟ ಕಾಯಿಲೆ ಇದ್ದಾಗ ಮಕ್ಕಳ ಡಾಕ್ಟರ್ ಹತ್ರ ಹೋಗುವಂಥದ್ದು, ಜನರಲ್ ಏನೋ ಚಿಕ್ಕ ಪುಟ್ಟ ಕಾಯಿಲೆ ಇದ್ದಾಗ ಜನರಲ್ ಫಿಸಿಷಿಯನ್ ಹತ್ರ ಹೋಗುವಂಥದ್ದು. ಇದು ಬಹಳಷ್ಟು ಜನಕ್ಕೆ ತೊಂದರೆ ಆಗ್ತದೆ, ಗೊತ್ತೇ ಆಗಲ್ಲ ಜನಕ್ಕೆ. ಹಾಗಾಗಿ ಅವೇರ್ ಆಗಿರ್ಬೇಕು, ನಕಲಿ ಯಾರು ಅಸಲಿ ಅದು ಕಂಡು ಹಿಡಿಬೇಕಾಗಿರೋಂಥದ್ದು. ಮತ್ತು ಇದಕ್ಕೆ ಕಾನೂನಿದೆ. ಈಗ ಕೆಲವು ಡ್ರಗ್ಸ್ ಅನ್ನ ಶೆಡ್ಯೂಲ್ H ಡ್ರಗ್ಸ್ ಅಂತಾರೆ. ಆ ಡಾಕ್ಟರ್ಸ್ ಅನ್ನ ಕೆಲವು ಬರೆಯೋ ಹಾಗಿಲ್ಲ, ಅಬಾರ್ಷನ್ ಮಾತ್ರೆಗಳನ್ನ ಬರೆಯೋ ಹಾಗಿಲ್ಲ, ಅದಕ್ಕೆ ಕೇಸ್ ಇದೆ. ಆಮೇಲೆ ಈ ಮೆಡಿಕಲ್ ಸ್ಟೋರ್ ಅಲ್ಲಿನೂ ಹೋಗ್ಬಿಡ್ತಾರೆ. ಈಗ ನಮ್ಮ ಹತ್ರ ಬಂದಿರ್ತಾರೆ, ಒಂದಿನ ಪ್ರಿಸ್ಕ್ರಿಪ್ಷನ್ ಬರ್ತಾರೆ, ಅದೇ ಪ್ರಿಸ್ಕ್ರಿಪ್ಷನ್ 3 ಸಾರಿ ತಗೋತಾ ಹೋಗ್ತಾರೆ. ಒಂದು ಸಾರಿ ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗಿ ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ರೆ ಅದು ಅಲ್ಲಿಗೆ ಮುಗ್ದೋಯ್ತು, ಮತ್ತೆ ಅದನ್ನೇ ಕೊಡಬಾರ್ದು. ಆದ್ರೆ ಮೆಡಿಕಲ್ ಶಾಪ್ ಅಲ್ಲಿ ಇರುವಂತ ಬಿಸ್ನೆಸ್ ಮಾಡೋದಕ್ಕೆ ಏನ್ ಮಾಡ್ತಾರೆ, ನನಗೆ ಬಿಸ್ನೆಸ್ ಆಗುತ್ತೆ ಬಿಡು, ಅದು ಎಷ್ಟಾದ್ರೂ ಕೊಡೋಣ ಅಂತ ಕೊಟ್ಟು ಕಳಿಸ್ಬಿಡ್ತಾರೆ. ಅದರಿಂದ ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಮೂಳೆಗಳ ಸವತ ಆಗುತ್ತೆ, ಈ ಥರದ್ದು ಬಹಳಷ್ಟು ತೊಂದರೆ ಆಗಿದೆ. ಮತ್ತೆ ಸ್ಟಿರಾಯ್ಡ್ಸ್ ಯೂಸ್ ಮಾಡಬೇಕು, ಸ್ಟಿರಾಯ್ಡ್ಸ್ ಯೂಸ್ ಮಾಡಬಾರ್ದು ಅಂತಲ್ಲ. ಅದಕ್ಕೆ ಪೇಪರ್ ಸಿಸ್ಟಮ್, ಪೇಪರೈಸ್ಡ್ ಆಗಿ ಅದಕ್ಕೆ ಡೋಸನ್ನು ಹೈ ಡೋಸು, ಲೋ ಡೋಸು ಈ ಥರ ಕಡಿಮೆ ಮಾಡ್ಕೊಂಡ್ಬಿಡ್ಕೊಡುವಂಥದ್ದು ಸ್ಟಿರಾಯ್ಡ್ಸ್ ಅನ್ನ ಬಹಳ ಕ್ರಾನಿಕ್ ಕೇಸಸ್ ಅಲ್ಲಿ ಗುಣಮುಖ ಆಗದೆ ಇರೋಂಥ ಕಾಯಿಲೆ ಟೈಮಲ್ಲಿ ಅದನ್ನು ಪೇಷಂಟ್ನ ಬಾಡಿ ವೇಟ್ ಎಷ್ಟಿದೆ, ಹೈಟ್ ಎಷ್ಟಿದೆ, BMI ಎಷ್ಟಿದೆ ಅದೆಲ್ಲ ನೋಡಿ ನಿಜವಾಗ್ಲೂ ಕೊಡಬೇಕಾ ಕೊಡಬಾರ್ದಾ, ಯಾರಿಗೆ ಸ್ಟಿರಾಯ್ಡ್ ಕೊಟ್ರೆ ಅನುಕೂಲ ಆಗುತ್ತೆ, ಯಾರಿಗೆ ಸ್ಟಿರಾಯ್ಡ್ ಕೊಟ್ರೆ ಅನಾನುಕೂಲ ಆಗುತ್ತೆ. ಪ್ರತಿಯೊಂದು ಡ್ರಗ್ಸ್ ಒಂಥರ ಪಾಯ್ಸನ್ ಇದ್ದಂಗೆ, ಒಂದ್ಸರಿ ಒಳ್ಳೇದು ಆಗುತ್ತೆ, ಒಂದ್ಸರಿ ಕೆಟ್ಟದ್ದು ಆಗುತ್ತೆ. ಕಾರಣ ಅಂದ್ರೆ ನಾವು ಪೇಷಂಟ್ಗೆ ಯಾವುದಕ್ಕೆ ಕೊಡಬೇಕು, ಯಾವುದಕ್ಕೆ ಕೊಡಬಾರ್ದು ಅನ್ನೋ ಡಾಕ್ಟರ್ಗೆ ಗೊತ್ತಿರುತ್ತೆ. ಜನ ಏನ್ ಮಾಡ್ತಾರೆ, ಇದೇ ಮಾತ್ರೆಯಿಂದ, ಚಿಕ್ಕ ಮಾತ್ರೆಯಿಂದನೇ ನಮಗೆ ವಾಸಿ ಆಗಿದೆ, ಅದು ಸೂಪರ್ ಆಗಿದೆ ಅಂದ್ಬಿಟ್ಟು ಒಬ್ಬ ಸ್ಟಿರಾಯ್ಡ್ಸ್ ಅನ್ನ, ಒಬ್ಬ ಮನುಷ್ಯ 45 ವರ್ಷದ ಮನುಷ್ಯ ಸ್ಟಿರಾಯ್ಡ್ಸ್ ಅನ್ನ ಕಂಟಿನ್ಯೂ ಆಗಿ ತಗೋತಾ ಇದೆ. ಅವನಿಗೆ ₹3 10 ಟ್ಯಾಬ್ಲೆಟ್ ಅಂದ್ರೆ ಏನಿದೆ, ಏನ್ ನುಂಗೋದೆ ಸುಮಾರು 3-4 ವರ್ಷ ನುಂಗಿದ ಅವನ ಶರೀರ ಎಲ್ಲ ವೀಕ್ ಆಗ್ಬಿಡ್ತು, ಮೂಳೆ ಎಲ್ಲ ಸವೆತ, ಬೇರೆ ಬೇರೆ ಕಾಯಿಲೆಗಳೆಲ್ಲ ಆಯ್ತು. ಈ ತರದನ್ನ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬೇಡಿ. ನೀವು ಏನೇ ತೊಂದರೆ ಆದ್ರೂ ಡಾಕ್ಟರ್ ಹತ್ರ ಹೋಗಿ, ಯಾವ್ದಾದ್ರು ಗೌರ್ಮೆಂಟ್ ಡಾಕ್ಟರ್ ಹತ್ರ ಹೋಗಿ, ಪ್ರೈವೇಟ್ ಡಾಕ್ಟರ್ ಹತ್ರ ಹೋಗಿ, ಅದ್ರ ಕ್ವಾಲಿಫೈಡ್ ಇರೋ ಡಾಕ್ಟರ್ ಹತ್ರ ಹೋಗಿ ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅಂತ ಇರಬೇಕು. ನಿಮಗೆ ಏನಾಗಿದೆ, ಮೊದಲು ಫ್ಯಾಮಿಲಿ ಡಾಕ್ಟರ್ ಕಾನ್ಸೆಪ್ಟ್ ಇತ್ತು, ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರೂ ಒಬ್ಬರೇ ಡಾಕ್ಟರ್ ಆಗಿದ್ರು. ಇವಾಗ ನಿಮಗೆ ಗೊತ್ತಿದೆ, ಕಣ್ಣಿಗೊಬ್ರು, ಕಿವಿಗೊಬ್ರು, ಈ ಥರದ್ದಿದೆ. ನಿಜವಾಗ್ಲೂ ಸ್ಪೆಷಲೈಸೇಷನ್ ಬಂದಾಗ ಜನರಲ್ ಡಾಕ್ಟರ್ ಹತ್ರ ಹೋಗಿ, ಅವರು ಬೇರೆ ಕಡೆ ರೆಫರ್ ಮಾಡಿದಾಗ ಹೋಗಿ. ಆದ್ರೆ ಫ್ಯಾಮಿಲಿ ಡಾಕ್ಟರು ಅಥವಾ ನಿಮ್ಮ ಒಬ್ಬ ಕುಟುಂಬ ವೈದ್ಯರು ಇರಬೇಕಾಗಿರೋಂಥದ್ದು. ಯಾಕಂದ್ರೆ ನಿಮಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಸಿಗ್ಬೇಕಾದ್ರೆ ಅಥವಾ ನಿಮ್ಮ ಹಿಸ್ಟ್ರಿ ಗೊತ್ತಿರಬೇಕಾದ್ರೆ ಸುಮಾರು 20 ವರ್ಷದಿಂದ ಯಾರ ಹತ್ರ ಹೋಗ್ತಾ ಇದ್ರೆ, 10 ವರ್ಷದಿಂದ ಯಾರು ಹೋಗ್ತಾ ಇದ್ರೆ ಹತ್ರ ಹೋಗ್ಬೇಕು. ಈಗ ಏನಾದ್ರು ಫ್ಯಾಮಿಲಿ ಡಾಕ್ಟರ್ ಕಾನ್ಸೆಪ್ಟ್ ಹೊರಟೋಗ್ಬಿಟ್ಟಿದೆ, ಯಾವ್ದಾದ್ರು ಕ್ಲಿನಿಕ್ ಇದೆಯಾ ಅಲ್ಲಿ ನುಗ್ತಾ ಇರ್ತಾರೆ. ಹಾಗಾಗಿ ಏನಾಗುತ್ತೆ, ಅವ್ರ ಹಿಸ್ಟ್ರಿಗಳು ಗೊತ್ತಿರಲ್ಲ ಆ ಡಾಕ್ಟರ್ಗೆ. ಅವ್ರೇನ್ ಮಾಡ್ಬಿಡ್ತಾರೆ, ಸಿಕ್ಕಿದ್ರೆ ಮಾತ್ರೆಗಳನ್ನ ಬರೀತಾರೆ, ಅದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಜನ ಜಾಗೃತಿ ಆಗ್ಬೇಕು. ನಕಲಿ ಡಾಕ್ಟರ್ ಇಂದ ಸಾಕಷ್ಟು ಸಾವುಗಳು ಆಗ್ತಾ ಇದಾವೆ. ಈ ಸಾವಲ್ಲ, ಇದು ಕೊಲೆನೇ ಮಾಡ್ತಾ ಇರೋದು ನಕಲಿ ಡಾಕ್ಟರ್ ವೇಷದಲ್ಲಿ. ಡಾಕ್ಟರ್ ಅನ್ನಕ್ಕೆ ಆಗೋದಲ್ಲ ಅವರು ಒಂಥರ ಯಾರೋ ಒಬ್ಬ ವ್ಯಕ್ತಿ, ಅನಾಮಧೇಯ ವ್ಯಕ್ತಿಗಳು ಇಂಥದ್ದು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಆರೋಗ್ಯ ಇಲಾಖೆ ಇರುವಂತ ನಮ್ಮ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ, ಕಮಿಷನರ್ ಅವರು ಮತ್ತು ನಮ್ಮ ಮಾನ್ಯನೀಯ ಗೌರವಾನ್ವಿತ ಆರೋಗ್ಯ ಸಚಿವರು UT ಖಾದರ್ ಅವರು ಈ ಕಡೆ ಗಮನ ಕೊಡಬೇಕು. ಈ ತರದ ನಕಲಿ ಡಾಕ್ಟರ್ ಮುಕ್ತ ಅಭಿಯಾನ ಮಾಡೋದಕ್ಕೆ ಟಾರ್ಗೆಟ್ ಟಿವಿ ಸಿಂಹ ಅವರು ಹೋರಾಟ ಮಾಡ್ತಾ ಇದ್ರೆ, ಅದಕ್ಕೆ ನಮ್ಮ ಬೆಂಬಲವಾಗಿದೆ. ಮತ್ತೆ ಈ ತರದ್ದು ಎಲ್ಲ ನಿಮ್ಗೆ ಕಂಡ್ರೆ, ನಕಲಿ ಡಾಕ್ಟರ್ ಬಗ್ಗೆ ನಿಮ್ಗೆ ಮಾಹಿತಿ ಕಂಡ್ರೆ ಟಾರ್ಗೆಟ್ ಟಿವಿ ಅವರ ವಾಟ್ಸ್ಆಪ್ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ, ಅಥವಾ ನಕಲಿ ಡಾಕ್ಟರ್ ಬಗ್ಗೆ ಫೋಟೋ ಅಥವಾ ಪ್ರಿಸ್ಕ್ರಿಪ್ಷನ್ ಪ್ಯಾಡು ಅಥವಾ ಲೊಕೇಶನ್ ಅಥವಾ ನಂಬರ್ನ ಕಳಿಸಿದ್ರೆ ಟಾರ್ಗೆಟ್ ಟಿವಿ ಅವ್ರನ್ನ ಟಾರ್ಗೆಟ್ ಮಾಡುತ್ತೆ.
ಸಂಬಂಧಪಟ್ಟ ಇಲಾಖೆಯವರಿಗೆ ತಿಳಿಸುತ್ತೆ, ಪೊಲೀಸ್ ಇಲಾಖೆಗೂ ತಿಳಿಸುತ್ತೆ, ನಮಗೂ ತಿಳಿಸ್ತಾರೆ. ನಮಗೆ ತಿಳಿಸಿದ್ರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬರದೇ ಇದ್ರು ನಾನು ಬರ್ತೀನಿ. ನಾನು ಮತ್ತೆ ಯಾರು ನೀವು ಮತ್ತೆ ಅಲ್ಲಿರುವಂತ ಹೋರಾಟಗಾರರು ಮತ್ತೆ ಅಲ್ಲಿರುವಂತ ಪೊಲೀಸ್ ಇಲಾಖೆಯವ್ರನ್ನ ಕರ್ಕೊಂಡೋಗಿ ಕಾರ್ಯಾಚರಣೆ ಮಾಡಿ ಅದನ್ನ ಕ್ಲೋಸ್ ಮಾಡಿಸ್ತೀವಿ. ಮತ್ತೆ ಕ್ಲೋಸ್ ಅದ ಸೀಲ್ ಡೌನ್ ಮಾಡಿಸಿ ಅವ್ನ ಜೈಲಿಗೆ ಕಳಿಸ್ತೀವಿ. ಇದು ಶತಸಿದ್ಧ. ಹಾಗಾಗಿ ಜನ ಎಲ್ಲ ಭಯ ಬೀಳ್ಬೇಡಿ. ನಿಮ್ಗೆ ನಿಮ್ಮ ಹೆಸರು ಹೇಳಕ್ ಇಷ್ಟಪಡದೇ ಇದ್ರು ತೊಂದರೆ ಇಲ್ಲ, ಮಾಹಿತಿಗಳನ್ನ ವಾಟ್ಸಪ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ವಾಟ್ಸಪ್ ಮುಖಾಂತರ ಟಾರ್ಗೆಟ್ ಟಿವಿಯ ಯಾರು ಸಿಂಹ ಅವ್ರಿಗೆ ಅದನ್ನ ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ, ಸಂಬಂಧಪಟ್ಟ ಕಾಮೆಂಟ್ ಮಾಡಿ, ಅದನ್ನು ತಿಳಿಸಿ ಜನಕ್ಕೆ ಗೊತ್ತಾಗ್ಲಿ. ಸತ್ಯವನ್ನು ನಿಮ್ಗೆ ಇನ್ನೊಂದು ಹೇಳ್ತೀನಿ, ಎಥಿಕಲ್ ಜರ್ನಲಿಸಮ್, ಸತ್ಯ ಫಿಯರ್ಲೆಸ್ ಜರ್ನಲಿಸಮ್ ಮಾಡೋದು ಬಹಳ ಕಷ್ಟ ಇದೆ ಇವಾಗ. ಯಾಕಂದ್ರೆ ಸ್ಯಾಟಲೈಟ್ ಚಾನಲ್ಸ್, ಟಿವಿ ಚಾನಲ್ಸ್ ಎಲ್ಲ ಸೋಲ್ಡ್ ಆಗ್ಬಿಟ್ಟಿದೆ. ಗೋಧಿ ಮೀಡಿಯಾ ಅಂತ ಈ CJP ಪ್ರೊಟೆಸ್ಟ್ ಅಲ್ಲಿ ಈ ಬೇರೆ ಬೇರೆ ಸ್ಯಾಟಲೈಟ್ ಚಾನಲ್ಸ್ಗಳನ್ನ ಅಥವಾ ನ್ಯಾಷನಲ್ ಚಾನಲ್ಸ್ಗಳನ್ನ ಓಡಿಸ್ತಾ ಇದ್ದಾರೆ ಜನ. ಬಂದ್ಬಿಟ್ಟಪ್ಪ ಇವನೇನೋ ಕತೆ ಹೇಳಕ್ ಬಂದ, ದುಡ್ಡು ಕೊಟ್ಟಿದ್ದಾರೆ, ಫಂಡಿಂಗ್ ಮಾಡಿದಾರೆ ಅಂತ. ಆದ್ರೆ ಈ ಚಾನಲ್ ಆಗಲ್ಲ. ಟಾರ್ಗೆಟ್ ಟಿವಿ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡ್ತಾರೆ. ಒಬ್ಬರನ್ನ ಟಾರ್ಗೆಟ್ ಅಂದ್ರೆ ದುಡ್ಡುಗೋಸ್ಕರ ಟಾರ್ಗೆಟ್ ಅಲ್ಲ, ಸ್ವಚ್ಛ ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿದ್ರೆ ಟಾರ್ಗೆಟ್ ಟಿವಿ ಅವ್ರನ್ನ ಅಪ್ರಿಶಿಯೇಟ್ ಮಾಡುತ್ತೆ, ಅವ್ರು ಮಾಡಿರೋ ಸಾಧನೆಗಳನ್ನ ಹೊಗಳುತ್ತೆ. ಆದ್ರೆ ಟಾರ್ಗೆಟ್ ಮಾತ್ರ ಭ್ರಷ್ಟರಿಗೆ ನಿದ್ದೆಗೆಡಿಸ್ಬಿಡುತ್ತೆ ಟಾರ್ಗೆಟ್ ಟಿವಿ. ಇದರಲ್ಲೇನೆ ಗೊತ್ತಿದೆ. ಹಾಗಾಗಿ ನೀವು ಸ್ವಚ್ಛವಾಗಿ ಪ್ರಾಮಾಣಿಕವಾಗಿರಿ. ಒಳ್ಳೆ ಕೆಲಸ ಮಾಡೋಂಥ ಯಾರು ಡಾಕ್ಟರ್ಸ್ ಇದ್ರೆ ಅವ್ರದ್ದು ಇಂಟರ್ವ್ಯೂ ಮಾಡ್ತಾರೆ. ಸಮಾಜ ಪರ ಕೆಲಸ ಮಾಡೋಂಥದ್ದು, ಒಳ್ಳೇದ್ ಮಾಡೋಂಥದ್ದು ಯಾವುದೇ ಡಿಪಾರ್ಟ್ಮೆಂಟ್, ಒಟ್ಟೆ ಆರೋಗ್ಯ ಇಲಾಖೆ ಅಲ್ಲ, ಯಾರೇ ಪ್ರಾಮಾಣಿಕವಾಗಿರೋಂಥವ್ರು ನ್ಯಾಯಯುತವಾಗಿ ಕೆಲಸ ಮಾಡ್ತಾರಂಥವ್ರಿಗೆ ಅವ್ರು ಇಂಟರ್ವ್ಯೂನ ಮಾಡ್ತಾರೆ, ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಆದ್ರೆ ಭ್ರಷ್ಟರು ಯಾರಾದ್ರೂ ಕಂಡ್ರೆ ಅವ್ರಿಗೆ ಟಾರ್ಗೆಟ್ ಮಾಡಿ ಅವ್ರಿಗೆ ಶಿಕ್ಷಣ ಮಾಡ್ತಾರೆ. ಹಾಗಾಗಿ ನನಗೆ ತುಂಬಾ ಅವ್ರ ವಿಡಿಯೋಗಳನ್ನ ನೋಡ್ತಾ ಇದ್ದೆ, ಅವ್ರನ್ನ ಅಬ್ಸರ್ವ್ ಮಾಡಿದಾಗ ಗೊತ್ತಾಯ್ತು ಸುನೀಲ್ ಸಿಂಹ ಅವರು ಮಾಡ್ತಿರೋದಕ್ಕೆ ತುಂಬಾ ಶ್ಲಾಘನೀಯ ಕೆಲಸ. ನಾನು ಹೊಗಳ್ತಾ ಇಲ್ಲ, ಯೂಶುವಲಿ ಯಾವ ಪತ್ರಕರ್ತರಿಗೂ ನಾನು ಹೊಗಳೋದೇ ಇಲ್ಲ. ಯಾಕಂದ್ರೆ ಪತ್ರಕರ್ತ ಗ್ರೌಂಡ್ ಅಲ್ಲಿ ಹೋಗ್ಬೇಕು, ವಾಸ್ತವ ತಿಳ್ಕೋಬೇಕು. ಆ ವಾಸ್ತವನ ಸುನೀಲ್ ಸಿಂಹ ಅವರು ಮಾಡ್ತಾ ಇದ್ದಾರೆ. ಮತ್ತೆ ಟಾರ್ಗೆಟ್ ಟಿವಿ ಮಾಡ್ತಾ ಇದೆ. ಇಡೀ ಟಾರ್ಗೆಟ್ ಟಿವಿ ತಂಡ ಅದು ವಾಲಂಟಿಯರ್ ಆಗಿ ಮಾಡ್ತಾರಂಥದ್ದು. ಆಮೇಲೆ ಯಾವುದೇ ರೀತಿಯಿಂದ ಅವ್ರ ಫಂಡಿಂಗ್ ಯಾರು ಮಾಡಿಲ್ಲ, ಸ್ವಂತ ದುಡ್ಡನ್ನು ಹಾಕಿ ಸ್ವಂತ ದುಡಿಮೆಯಲ್ಲಿ ಸ್ವಂತ ಶ್ರಮದಿಂದ ಮಾಡ್ತಾರಂಥದ್ದು. ತುಂಬಾ ಎಥಿಕಲ್ ಜರ್ನಲಿಸಮ್ ಮಾಡ್ತಾರಂಥದ್ದು. ಇಂಥ ಜರ್ನಲಿಸಮ್ ಇವರಿಗೆ ನಾನು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಇಂಟಿಗ್ರೇಟೆಡ್ ಮೆಡಿಕೇರ್ ಅಸೋಸಿಯೇಷನ್ ಇಂದ ಡಾಕ್ಟರ್ಸ್ ವತಿಯಿಂದ ನಾನು ಸಪೋರ್ಟ್ ಮಾಡ್ತಾ ಇದೀವಿ. ಯಾರೇ ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೇದು ಅನ್ಬೇಕು, ಇವನ್ ಯಾರೇ ತಪ್ಪು ಮಾಡಿದ್ರು ತಪ್ಪಂತ ಅನ್ಬೇಕು. ಹಾಗಾಗಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಸರ್. ತುಂಬ ಧನ್ಯವಾದಗಳು ಸರ್. ಇವಾಗ ನಾವು ನಮ್ಮ ಒಂದು ಪ್ರಾಮಾಣಿಕತೆನ ಪ್ರೂವ್ ಮಾಡ್ಕೊಳಕ್ಕೆ ಮುಂದಿನ ದಿನಗಳಲ್ಲಿ ಇದೇ ಥರ ಸುಮಾರು ಎಪಿಸೋಡ್ಸ್ ಬರುತ್ತೆ. ಸುಮಾರು ನಿಮ್ಮ ಜೊತೆ ಸೇರಿಕೊಂಡು ಜನರಿಗೆ ಯಾರ್ಯಾರು ತೊಂದರೆ ಕೊಡ್ತಾ ಇದ್ದಾರೆ, ಆಮೇಲೆ ಯಾರ್ಯಾರು ಈ ನಕಲಿ ವೈದ್ಯರು ಸುಮಾರು ನಮ್ಮ ಬೆಂಗಳೂರಿನ ಅಥವಾ ನಮ್ಮ ಸ್ಟಾರ್ಟ್ ಮಾಡೋದು ಬೆಂಗಳೂರಿಂದ ಸ್ಟಾರ್ಟ್ ಮಾಡೋಣ. ಸುಮಾರು ಕಡೆ ಇದಾವೆ, ನಮಗೂ ನ್ಯೂಸ್ಗಳು ಬರ್ತಾ ಇದಾವೆ. ನಿಮ್ಮ ಒಂದು ಸಪೋರ್ಟ್ ಇದ್ರೆ ನಮಗೂ ಇನ್ನ, ಯಾಕಂದ್ರೆ ನಮಗೆ ಇವಾಗ ಒಂದು KPM ಇರಬೇಕು, ಒಂದು ಸರ್ಟಿಫಿಕೇಟ್ ಇರಬೇಕು, ಅದನ್ನ ಚೆಕ್ ಮಾಡೋದು ಗೊತ್ತಿರುತ್ತೆ. ಆದರೆ ಅವ್ರು ಮೆಡಿಕೇಶನ್ಸ್ ಯಾವ ಥರ ಮಾಡ್ತಾರೆ, ಆ ಮೆಡಿಕೇಶನ್ಸ್ ಏನೇನು ಬರುತ್ತೆ. ಸುಮಾರು ಜನ ಕ್ಲಿನಿಕ್ಗಳಲ್ಲೇ ಒಂದೆರಡು ಬೆಡ್ ಹಾಕೊಂಡ್ಬಿಟ್ಟು ಅಲ್ಲೇ ಕಂಪ್ಲೀಟ್ ಸರ್ಜರಿ ಬಿಟ್ಬಿಟ್ರೆ ಸರ್ಜರಿ ಮಾಡ್ಬಿಡ್ತಾರೆ. ಆ ಥರ ಒಂದು ಇದಾಗ್ತಾ ಇದೆ. ಸೊ ಡ್ರಿಪ್ಸ್ ಹಾಕೋದಾಗ್ಲಿ ಅದೆಲ್ಲ ಹಾಕೋಂಥದ್ದು ಇಲ್ಲ ಅಂತ ನನ್ನ ಮಾಹಿತಿ ಇದೆ. ಯಾಕಂದ್ರೆ ಅವರು ಜಸ್ಟ್ ಒಂದು ಟ್ರೀಟ್ಮೆಂಟ್ ಕೊಡಬೇಕು. ಇಂಥ ಕೇಸಸ್ ಅಲ್ಲಿ ಅದು ಲೋ ಡ್ರಗ್ಸ್, ಲೋ ಡೋಸೇಜ್ ಇರೋದು ಇಂಜೆಕ್ಷನ್ಸ್ ಕೊಡಬೇಕು. ಕ್ವಾಲಿಫೈಡ್ ಆಗಿ ಡಾಕ್ಟರ್ ಆಗಿರೋಂಥವನು ಅವನಿಗೆ ಡ್ರಿಪ್ಸ್ ಹಾಕೋದಕ್ಕೆ ಎಲ್ಲ ಪರ್ಮಿಷನ್ಸ್ ಇದೆ. ಯಾವುದಕ್ಕೆ ಪರ್ಮಿಷನ್ ಅಂದ್ರೆ ಅಬಾರ್ಷನ್ ಮಾಡೋದಾಗ್ಲಿ, ಕ್ಲಿನಿಕಲ್ ಡೆಲಿವರಿ ಮಾಡೋದಾಗ್ಲಿ, ಪೇಷಂಟ್ ಜೊತೆ ಮಿಸ್ಬಿಹೇವ್ ಮಾಡೋದಾಗ್ಲಿ, ಅಥವಾ ಸ್ಟೀರಾಯ್ಡ್ ಡ್ರಗ್ಸ್ ಕೊಡೋದಾಗ್ಲಿ, ಅಥವಾ ಡ್ರಗ್ ಸಂಬಂಧಪಟ್ಟಿರೋ ಯಾವ್ದಾದ್ರು ಬ್ಯಾನ್ ಆಗಿರೋ ಡ್ರಗ್ಸ್ ಅನ್ನು ಕೊಡೋದಾಗ್ಲಿ ಇದನ್ನ ಮಾಡೋಕೆ ಆಗಿಲ್ಲ. ಮತ್ತೆ ಅವ್ರ ಲಿಮಿಟ್ ಇರುತ್ತೆ, ಆ ಲಿಮಿಟ್ ಅಲ್ಲೇ ಮಾಡ್ಬೇಕಾಗಿರೋಂಥದ್ದು. ಹಾಗಾಗಿ ನಾನು ನಿಮ್ಮ ಜೊತೆಲಿನ ಬರ್ತೀನಿ. ಆಮೇಲೆ ಓಪನ್ ಆಗೇ ಮಾಡೋಂಥದ್ದು, ನಾವು ಯಾವ ಕದ್ದ ಮುಚ್ಚೆ ವ್ಯವಹಾರ ಇಲ್ವೇ ಇಲ್ಲ. ನಾವು ಬಂದ್ರೆ ನೀವು ಟಾರ್ಗೆಟ್ ಟಿವಿ ಅವ್ರ ಕ್ಯಾಮ್ರಾ ಹಿಡಿತೀರಾ, ಇರೋ ಸತ್ಯನ ಹೇಳ್ತೇವೆ. ನೋಡಿ ಸರ್ ಡಾಕ್ಟ್ರೆ, ನೀವೇನು ಓದಿದ್ದೀರಾ, ಏನ್ ಸರ್ಟಿಫಿಕೇಟ್, KPM ಇದೆಯಾ, ಬಯೋಮೆಡಿಕಲ್ ವೇಸ್ಟ್ ಇದೆಯಾ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಲೈಸೆನ್ಸ್ ಇದೆಯಾ, ಡಿಗ್ರಿ ಸರ್ಟಿಫಿಕೇಟ್ ಇದೆಯಾ, ಕ್ಲಿನಿಕ್ ಮ್ಯಾಪ್ ಇದೆಯಾ, ಮತ್ತೆ ಎಲ್ಲ ಕರೆಕ್ಟ್ ಆಗಿದೆಯಾ, ಮತ್ತೆ ಏನೇನು ಇದೆಯಲ್ಲ ರೂಲ್ಸ್ ಪ್ರಕಾರ ಎಷ್ಟು ಬೆಡ್ ತಗೊಂಡಿದ್ದೀರಾ, ಆ ಬೆಡ್ ಇದೆಯಾ, ಇದೆಲ್ಲ ಚೆಕ್ ಮಾಡ್ತೀವಿ. ಕಾನೂನುಬದ್ಧವಾಗಿದ್ರೆ ಅವ್ರನ್ನ ಅಪ್ರಿಶಿಯೇಟ್ ಮಾಡೋಣ. ಯಾರು ನಕಲಿ ಆಗಿರ್ತಾನೆ ಅವ್ರು ಬೆತ್ತಲೆ ಮಾಡ್ಬೇಕಾಗಿರೋಂಥದ್ದು, ಸಮಾಜದ ಮುಂದೆ ಎಲ್ಲ ಅವನ್ನ ತೆರೆದಿಡ್ಬೇಕಾಗಿರೋಂಥದ್ದು. ಈಗ ಇದು ಫೋರ್ತ್ ಪಿಲ್ಲರ್ ಡೆಮಾಕ್ರಸಿಯಲ್ಲಿ ಮಾಧ್ಯಮ ಅನ್ನೋಂಥದ್ದು. ಫೋರ್ತ್ ಪಿಲ್ಲರು ಡೆಮಾಕ್ರಸಿಯಲ್ಲಿ ಹಂಗಿದೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಮಾಧ್ಯಮ ಅನ್ನೋದು ಒಂದು ಫೋರ್ತ್ ಪಿಲ್ಲರು. ಇದು ಮಾಧ್ಯಮಾಂಗ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಿಜವಾದ ಮಾಧ್ಯಮ ಆದ್ರೆ ನಾನು ಸೋಷಿಯಲ್ ಮೀಡಿಯಾನ ಮಾಧ್ಯಮ ಅನ್ನೋಂಥದ್ದು. ಈ ಸ್ಯಾಟಲೈಟ್ ಮೀಡಿಯಾಗಳೆಲ್ಲ ಹೋಯ್ತು, ಎಲ್ಲ ವಾಟ್ಸಪ್ ಫೇಸ್ಬುಕ್ ಅಲ್ಲೇ ಬರ್ಬೇಕಾಗಿರೋ ಸ್ಥಿತಿ ಅವ್ರಿಗೂ ಬಂದ್ಬಿಟ್ಟಿದೆ. ನಿಜವಾಗ್ಲೂ ಟಾರ್ಗೆಟ್ ಟಿವಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಾನು ಅತಿಶೋಕ್ತಿ ಅಂತಲ್ಲ, ನಾನು ಯಾರು ಹೊಗಳೋದೇ ಇಲ್ಲ. ಆದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವರು ಪ್ರಾಮಾಣಿಕವಾಗಿ ಸೆಲ್ಫ್ ಇಂಡಿಪೆಂಡೆಂಟ್ ಜರ್ನಲಿಸಮ್ ಮಾಡ್ತಾ ಇದ್ದಾರೆ. ಇರೋ ವಿಚಾರ ಹೇಳ್ತಾ ಇದ್ರೆ ನೀವು ಸಪೋರ್ಟ್ ಮಾಡಿ. ಇಂಥವ್ರಿಗೆ ಸಪೋರ್ಟ್ ಮಾಡಿದಾಗ ಮಾತ್ರ ಅವ್ರು ಬೆಳೆಯಕ್ಕೆ ಸಾಧ್ಯ. ನೀವು ಸಬ್ಸ್ಕ್ರೈಬ್ ಮಾಡೋದಾಗ್ಲಿ, ಅವ್ರನ್ನ ಫಾಲೋ ಮಾಡೋದಾಗ್ಲಿ, ಅವ್ರನ್ನ ಕಾಮೆಂಟ್ ಮಾಡೋದಾಗ್ಲಿ, ಒಳ್ಳೆ ವಿಚಾರಗಳನ್ನ ಮಾಡಿ. ಇವನ್ ಟಾರ್ಗೆಟ್ ಟಿವಿ ಆಗಲಿ, ಸುನೀಲ್ ಕುಮಾರ್ ಹೆಬ್ಬೆ ಇಲ್ಲಿ ತಪ್ಪು ಮಾಡಿದ್ರೆ ತಪ್ಪು ಅಂತ ಕಮೆಂಟ್ ಮಾಡಿ. ಮುಚ್ಚು ಮರೆ ಇಲ್ಲದೆ ಮಾಡ್ಬೇಕು.
ಮಾಡಬೇಕು. ಹಾಗಾಗಿ ಜನಕ್ಕೆ ಗೊತ್ತಾಗಬೇಕು, ನೀವು ನಾವು ಮಾಡ್ತಾ ಇರೋದು ಸರಿನಾ ತಪ್ಪು ಅಂತ ನೀವು ಹೇಳಿ, ನಾವು ನಿಮ್ಮ ಜೊತೆಲಿ ಇರ್ತೀವಿ. ನಿಮ್ಗೆ ಯಾವ್ದಾದ್ರು ಆ ಥರ ಮೆಸೇಜ್ಗಳಿದ್ರೆ ಅಥವಾ ಮಾಹಿತಿಗಳಿದ್ರೆ, ಯಾವ್ದಾದ್ರು ಭ್ರಷ್ಟ ಅಧಿಕಾರಿಗಳದ್ದು ಲಂಚಿದ ವಿಡಿಯೋ ಮಂಚಿದ ವಿಡಿಯೋ ಇದ್ರೆ ಕಳಿಸಿ ಟಾರ್ಗೆಟ್ ಟಿವಿಗೆ. ಟಾರ್ಗೆಟ್ ಟಿವಿ ಎಕ್ಸ್ಪೋಸ್ ಮಾಡುತ್ತೆ. ಅದ್ರ ಜೊತೆಲಿ ಟಾರ್ಗೆಟ್ ಟಿವಿಯಲ್ಲಿ ನಾವಿದ್ದೀವಿ. ಮತ್ತು ಈ ಥರದ ಸಾಕಷ್ಟು ಇಂಟರ್ವ್ಯೂಗಳನ್ನು ಕೊಟ್ಟಿದ್ದೀನಿ. ಬಹಳಷ್ಟು ಜರ್ನಲಿಸಮ್ ಅಲ್ಲಿ ಮೀಡಿಯಾ, ಸೋಷಿಯಲ್ ಮೀಡಿಯಾ ಪವರ್ಫುಲ್ ಟೂಲ್ ಸರ್. ಅದನ್ನು ನೀವು ಮಾಡ್ತಿದ್ದೀರಾ, ನಾವು ನಿಮ್ಮ ಜೊತೆಲಿದ್ದೀವಿ ಸರ್. ಸರ್ ತುಂಬ ಧನ್ಯವಾದಗಳು ಸರ್. ನಿಮ್ಮ ಹತ್ರ ನಿಮಗೆ ಮಾಹಿತಿ ಇರೋದ್ರಿಂದ, ನೀವು ಒಂದು ಹೋರಾಟ ಹಾದಿಯಲ್ಲಿ ಇರೋದ್ರಿಂದ ನಿಮ್ಮಿಂದ ಸುಮಾರು ಜನಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ ಸರ್. ನಿಮ್ಮ ಜೊತೆ ಮಾತಾಡೋದು ತುಂಬ ಖುಷಿ ಆಯಿತು. ಧನ್ಯವಾದಗಳು ಸರ್. ಥ್ಯಾಂಕ್ ಯು.